Shubhodaya, I am ready for positive change. ಶುಭೋದಯ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೇಗ ಬಂದ್ಬಿಟ್ಟಿದ್ದೀರಿ. ಇಲ್ಲ, ನೆಟ್ವರ್ಕ್ ಇದ್ರೆ ಬರ್ತೀನಿ. ಓಕೆ. ಮೊಹಮ್ಮದ್ ರಿಜ್ವಾನ್ ಸರ್, ಗುಡ್ ಶುಭೋದಯ ಮಾರ್ನಿಂಗ್. ಮೇಡಮ್. ಗುಡ್ ರೆಡಿ ಟು ಮಾರ್ನಿಂಗ್ ಭಾಗ್ಯ ಪಾಸಿಟಿವ್ ಮೇಡಮ್. ಚೇಂಜ್. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಕತೆ ಹೇಳ ಇವತ್ತೊಂದು. ಟೈಮ್ ಇದೆಯಲ್ಲ, ಲೋಕೇಶ್ ಸರ್ ಬಂದಿದ್ದಾರ ನೋಡೋಣ. ಬಂದಿಲ್ಲ ಅಂದರೆ ಬಂದಿಲ್ಲ, ಅವ್ರಿನ್ನೂ ಟ್ರಿಪ್ ಮುಗಿಸಿ ಬಂದಿಲ್ವಾ ಅಂತ. ಒಂದು 5-10 ನಿಮಿಷ ಕತೆ ಹೇಳ್ತೀನಿ, ಆಮೇಲೆ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. ಓಕೆನಾ? ಇದು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಎಷ್ಟು ಅಂದರೆ, ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ರೆ ಹೆಂಗಿರುತ್ತೆ, ಮತ್ತು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಹೆಂಗೆ ನಾವು ಡೆವಲಪ್ ಆಗ್ಬೋದು ಅಂತ ಕತೆ ಹೇಳ್ತೀನಿ. ಆಮೇಲೆ ನೀವು ಅದು ಎಷ್ಟು ಅರ್ಥ ಆಯಿತು ಅಂತ ನನಗೆ ಹೇಳಿ. ಓಕೆನಾ? ಒಂದೂರಲ್ಲಿ ಇಬ್ಬರು ಇರ್ತಾರೆ ಫ್ರೆಂಡ್ಸು. ಅದೊಂದು ಚಿಕ್ಕ ಊರು, ಒಂದು 100-150 ಮನೆ ಇರುವಂಥ ಒಂದು ಚಿಕ್ಕ ಊರು, ಹಳ್ಳಿ. ಅಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಆ ಊರಿಗೆ ಏನಪ್ಪ ಅಂತಂದರೆ ನೀರಿರಲ್ಲ ಅಲ್ಲಿ. ಆ ಊರಲ್ಲಿ ನೀರಿರೋದಿಲ್ಲ. ಇವರಿಬ್ಬರು ಏನು ಮಾಡ್ತಾ ಇರ್ತಾರೆ, ಡೈಲಿ ಹೋಗಿ ಊರು ಬಿಟ್ಟು ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಏನು ಅಂತಾರಲ್ಲ, ನೀರಿರುವಂಥ ಪ್ಲೇಸು, ಅಲ್ಲಿಂದ ನೀರನ್ನು ತಂದು ಸೇಲ್ ಮಾಡ್ತಾ ಇರ್ತಾರೆ. ಪ್ರತಿ ದಿವಸ ಹೋಗಿ ನೀರು ಹೊತ್ಕೊಂಬರೋದು, ಇವರಿಗೆ ಸೇಲ್ ಮಾಡೋದು. ಅಂದರೆ ಹಾಗೆ ಇಬ್ಬರು ಏನೋ ಒಂದು 100 ಬಿಂದಿಗೆ, ಹಂಗೆ ಒಬ್ಬೊಬ್ಬರಿಗೆ ಎಷ್ಟು ಬೇಕು, ಒಂದು ಮನೆಗೆ 10 ಬಿಂದಿಗೆ ಬೇಕಾ, ಅವ್ರ ಹತ್ರ ಒಂದು ಬಿಂದಿಗೆಗೆ 1 ರೂಪಾಯಿ ಆ ಥರನೋ ಏನೋ ಚಾರ್ಜ್ ಮಾಡ್ತಾ ಇರ್ತಾರೆ. ಪ್ರತಿ ದಿವಸ ಹೋಗಿ ಮನೆಗೂ ತಂದು ನೀರನ್ನು ಕೊಡ್ತಾ ಇರ್ತಾರೆ. ಹೊತ್ಕೊಂಬಂದು ಕೊಡೋದು ತಲೆ ಮೇಲೋ, ಅಥವಾ ಹೆಂಗೋ ಅವರು ಸೈಕಲಲ್ಲೋ ತಂದು ಕೊಡ್ತಾ ಇರ್ತಾರೆ. ಹಂಗೆ 1 ವರ್ಷ, 2 ವರ್ಷ, 3 ವರ್ಷ ಮಾಡ್ತಾನೇ ಇರ್ತಾರೆ. ಹಂಗೇನೆ ನೀರು ತಂದು 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 ಕೊಡ್ತಾ ಇರ್ತಾರೆ. ಅದರಲ್ಲಿ ಇಬ್ಬರು, ಈಗ ಲೈಕ್ ನಾವು ರಮೇಶ್ ಸುರೇಶ್ ಅಂತ ಇಟ್ಕೊಳ್ಳೋಣ. ಈ ರಮೇಶ್ ಅನ್ನೋನು ಸ್ವಲ್ಪ ಓಲ್ಡ್ ಇದು ಥರ, ಅಂದರೆ ಏಜ್ ಹುಡುಗನೇ, ಬಟ್ ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಥಾಟ್ ಅವನಿಗಿರೋದಿಲ್ಲ. ಈ ಸುರೇಶ್ ಅನ್ನೋನು ಏನು ಮಾಡ್ತಾನೆ, ಹಿಂಗೇನೆ ಎಷ್ಟು ದಿವಸ ಹೊತ್ಕೊಂಡೋಗಿ ಕೊಡೋದು ನೀರನ್ನು ನಾವು, ಅಲ್ವಾ? ಎಷ್ಟು ಅಮ್ಮಮ್ಮ ಅಂದರೆ ಎಷ್ಟು ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನು ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡು ಮತ್ತು ಸ್ಮಾರ್ಟ್ ಮೈಂಡ್ ಅವನಿಗೆ. ಅವನೇನು ಮಾಡ್ತಾನೆ, ಸ್ವಲ್ಪ ಏನಾದ್ರು ಚೇಂಜ್ ಮಾಡೋಣ, ಈಸಿಯಾಗಿ ಆಗೋವಂಥದ್ದು ನೋಡೋಣ ನಾನು ಅಂತ ಹೇಳ್ಬಿಟ್ಟು, ಇಬ್ಬರು ತಿಂಗಳಿಗೆ ಅವ್ರ ಜೀವನಕ್ಕೆ ಆಗೋವಷ್ಟು ನೀರು ತಂದುಕೊಟ್ಟೇನೆ, ಮನೆಗೂ ನೀರು ತಂದುಕೊಟ್ಟು ದುಡ್ಡು ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 3,000-4,000 ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇರ್ತಾರೆ. ಈ ಸುರೇಶ್ ಅನ್ನೋನಿಗೆ ಒಂದು ಐಡಿಯಾ ಬರುತ್ತೆ, ನಾನು ಯಾಕೆ ಒಂದು ಪೈಪ್ಲೈನ್ ಥರ ಮಾಡಿ ನಲ್ಲಿ ಎಲ್ಲ ಆನ್ ಮಾಡಿಸೋದು, ಈ ಥರ. ಅವನು ಬೇರೆ ಊರಿಗೆ ಹೋದಾಗೆಲ್ಲ ನೋಡ್ತಾನಲ್ವ, ನೀರಿನ ವ್ಯವಸ್ಥೆ ನಾನು ಯಾಕೆ ಚೆನ್ನಾಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅರ್ಧ ದಿವಸ ನೀರು ತಂದ್ಕೊಡೋದು, ಇನ್ನು ಅರ್ಧ ದಿವಸ ಏನಂತಾರೆ ಕಾಲುವೆ ಥರ ಮಾಡೋದು, ಊರೊಳಗಡೆಗೆ ಕಾಲುವೆ ಥರ ಮಾಡೋದು ಇವನು ಅಂತ ಪ್ಲಾನ್ ಮಾಡ್ತಾನೆ. ಈ ರಮೇಶನ್ಗೆ ಇದೆಲ್ಲ ಹುಚ್ಚಾಟ ಮಾಡಬೇಡ ನೀನು, ಇಷ್ಟೆಲ್ಲ ಮಾಡಿ ನೀನು ತಂದ್ಕೊಡೋಷ್ಟೊತ್ತಿಗೆ ಎಷ್ಟಾಗತ್ತೆ, ಆ ತಿಂಗಳೇನಾಗುತ್ತೆ ಇವನಿಗೆ ಮಾಮೂಲಿ ಇವನಿಗೆ ರಮೇಶ್ ಅನ್ನೋನಿಗೆ ಜಾಸ್ತಿ ದುಡ್ಡೇ ಬರುತ್ತೆ. ಅಂದರೆ ಅವ್ನು ಇಡೀ ದಿನ ಕೆಲಸ ಮಾಡ್ತಾನೆ, ಇಡೀ ದಿನ ಕೆಲಸ ಮಾಡಿದಾಗ ಜಾಸ್ತಿ ಬರುತ್ತಲ್ವ. ಇವನೇನು ಮಾಡ್ತಾನೆ, ಅರ್ಧ ದಿನ ನೀರು ಸಪ್ಲೈ ಮಾಡೋದು, ಇನ್ನು ಅರ್ಧ ದಿನ ನೆಕ್ಸ್ಟ್ ಫ್ಯೂಚರಿಗೆ ಪ್ಲಾನ್ ಮಾಡ್ತಾನೆ. ಏನು ಮಾಡ್ತಾನೆ, ಆ ನೀರಿರೋ ಪ್ಲೇಸಿಂದ ಊರೊಳಗಡೆಗೆ ಕಾಲುವೆ ತೋಡ್ತಾ ಬರ್ತಾನೆ. ಡೈಲಿ ಹಂಗೆ ಮಾಡ್ತಿರ್ತಾನೆ. ಮಧ್ಯಾಹ್ನ ಮೇಲೆ ಹೋಗೋದು, ಕಾಲುವೆ ತೋಡೋದು ಸ್ವಲ್ಪ ದೂರ. ಇವನು ಅವನಿಗೆ ಬೈತಾನೆ, ನೋಡು ನಾನು ಇಡೀ ದಿನ ನೀರು ತಂದು ಹಾಕಿ ನೋಡು, ತಿಂಗಳು ಕೊನೆಯಲ್ಲಿ ನನಗೆ ಇಷ್ಟು ದುಡ್ಡು ಸಿಕ್ತು, ನಿನಗೆ ಅದರಲ್ಲಿ ಅರ್ಧನೇ ಸಿಕ್ಕಿದೆ, ಅರ್ಧ ಮಾತ್ರ ಸಿಕ್ಕಿದೆ. ಇದನ್ನ ಬಿಡು, ನೀನು ಏನು ಕಾಲುವೆ ತೋಡೋದನ್ನ ಬಿಟ್ಟು ಇದೆಲ್ಲ ಆಗೋದಿಲ್ಲ, ಸುಮ್ಮನೆ ನಿನಗೆಲ್ಲೋ ಬುದ್ಧಿ ಭ್ರಮಣೆ ಆಗಿದೆ, ಅದನ್ನ ಬಿಟ್ಟು ನಂತರ ಕಷ್ಟಪಟ್ಟು ದುಡಿಯೋದು ಕಲ್ತ್ಕೊ ನೀನು ಅಂತೇಳಿ ಬೈತಾನೆ. ನೋಡು ನಿನಗಿಂತ ಜಾಸ್ತಿ ದುಡ್ಡು ನನಗೆ ಬಂದಿದೆ ಅಂತ ತೋರಿಸಿ ಸ್ವಲ್ಪ ಕಿಂಡಲ್ ಮಾಡ್ತಾನೆ ಅವನಿಗೆ.
ಆಯ್ತಾ. ಇವನಿಗೆ ಫ್ಯೂಚರ್ ಗೊತ್ತಿದೆಯಲ್ಲ, ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಇವನಿಗೆ ತಲೆಯಲ್ಲಿ ಕ್ಲಾರಿಟಿ ಇರುತ್ತಲ್ವಾ. ಆಯ್ತಪ್ಪ, ನೀನೇ ಜಾಸ್ತಿ ದುಡಿತಾ ಇದೆಯಾ, ಓಕೆ ಪರವಾಗಿಲ್ಲ ಬಿಡು, ನನಗೆ ಕಮ್ಮಿನೇ ಸಾಕು ಅಂತ ಹೇಳ್ಬಿಟ್ಟು ದಿನ ಪ್ರತಿದಿನ ಅವ್ನು ಮತ್ತೆ ಅದೇ ಕೆಲಸ ಮಾಡ್ತಾನೆ. ಕಾಲುವೆ ತೊಡೋದು, ಅರ್ಧ ದಿನ ನೀರು ಸಪ್ಲೈ ಮಾಡೋದು, ಅರ್ಧ ದಿನ ಕಾಲುವೆ ತೊಡೋದು. ಇವನಿಗೆ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ, ಯಾರಿಗೆ, ರಮೇಶಿಗೆ. ಅವನಿಗೆ ಕಮ್ಮಿ ಬರ್ತಾ ಇರುತ್ತೆ. ಹಂಗೆ ಒಂದು 5-6 ತಿಂಗಳು ಆಗೋಗ್ಬಿಡುತ್ತೆ, ಇವನಿಗೆ ದುಡ್ಡು ಕಮ್ಮಿ ಆಗೋಗುತ್ತೆ. ಅವನು ಪ್ರತಿ ತಿಂಗಳು ಅವನಿಗೆ ಶುಭೋದಯ. ಪ್ರತಿ ತಿಂಗಳು ಏನು ಮಾಡ್ತಾನೆ, ಅವನಿಗೆ ಹಂಗಿಸ್ತಾ ಇರ್ತಾನೆ, ನಾನೇ ಪರವಾಗಿಲ್ಲ, ನಾನು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀನಿ, ನನಗೆ ಜಾಸ್ತಿ ಬರ್ತಾ ಇದೆ, ನಿನಗೆ ಕಮ್ಮಿ ಬರ್ತಿದೆ. ಹಿಂಗೆ ಮಾಡಿ 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 1 ವರ್ಷದಲ್ಲಿ ಅವನೇನು ಮಾಡ್ತಾನೆ, ಪೂರ್ತಿ ಕಾಲುವೆನ ಊರೊಳಗೂ ರೆಡಿ ಮಾಡ್ತಾನೆ. ರೆಡಿ ಮಾಡಿ ಏನು ಮಾಡ್ತಾನೆ, ಪೈಪ್ ಹಾಕ್ತಾನೆ. ಪೈಪ್ ಹಾಕ್ಬಿಟ್ಟು ಏನು ಮಾಡ್ತಾನೆ, ಮೋಟ್ರು ಏನೋ ಫಿಕ್ಸ್ ಮಾಡಿ, ಆ ನೀರಿರೋ ಪ್ಲೇಸಲ್ಲಿ ಮೋಟ್ರೇನೋ ಫಿಕ್ಸ್ ಮಾಡಿ ಆರಾಮಾಗಿ ಅದು ನೀರು ಊರೊಳಗಡೆ ಬರಬೇಕು. ಆಮೇಲೆ ಏನು ಮಾಡ್ತಾನೆ ಅವನು, ಒಂದು ಊರ ಹತ್ರ ಒಂದೇನೋ ಒಂದು ಪೈಪ್ ಥರ ಹಾಕ್ಕೊಂಡು ರೆಡಿ ಮಾಡ್ಕೊತಾನೆ, ಅಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಬರಬೇಕು. ಇವನು ರಮೇಶ್ ಏನು ಮಾಡ್ತಾನೆ, ಮತ್ತೆ ವಾಪಸ್ ಹೋಗಿ ಆ ಕೊಳದಿಂದ ನೀರು ಹೊತ್ಕೊಂಬಂದು ಕೊಡೋದೇನೆ ಕೆಲಸ ಮಾಡ್ತಿರ್ತಾನೆ. ಇವನೇನು ಮಾಡ್ತಾನೆ, ಅಲ್ಲೋಗಿ ಮೋಟ್ರ್ ಆನ್ ಮಾಡಿ ಬಂದರೆ ಊರೊಳಗಡೆ ನೀರು ಬರಬೇಕು. ಆ ಥರ 1 ವರ್ಷ ಕಷ್ಟಪಟ್ಟು ವ್ಯವಸ್ಥೆಯನ್ನು ಮಾಡ್ಕೋತಾನೆ. ಆಮೇಲೆ ಏನು ಮಾಡ್ತಾನೆ, ಊರೊಳಗಡೆ ನೀರು ಬರುತ್ತಾ, ಅಲ್ಲಿಂದ ತಗೊಂಡು ಊರೊಳಗಡೆನೆ ಎಲ್ಲ ಹಂಚಕ್ಕೆ ಶುರು ಮಾಡ್ತಾನೆ. ಇವನು 100 ಬಿಂದಿಗೆ ಹಂಚಿದ್ರೆ, ಯಾರು ರಮೇಶ್ 100 ಬಿಂದಿಗೆ ಹಂಚಿ 3,000 ದುಡ್ಡು ಮಾಡಿದ್ರೆ, ಇವನು 1,000 ಬಿಂದಿಗೆ ಹಂಚಿ ಎಷ್ಟು ದುಡ್ಡು ಮಾಡ್ತಾನೆ, 30,000 ಮಾಡ್ತಾನೆ ಅಲ್ವಾ. ಸೊ ಅವನ ಮೈಂಡ್ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡಿ ಇದನ್ನು ಮಾಡ್ತಾ ಮಾಡ್ತಾನೆ ಇನ್ನೊಂದು ಎಕ್ಸ್ಟ್ರಾ ಅಲ್ಲಿ ಒಂದೇನೋ ಆಲ್ಟರ್ನೇಟಿವ್ ಆಗಿ ಇನ್ನೊಂದೇನೋ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ಅವನೇನು ಮಾಡ್ತಾನೆ, ದಿನ ಬೆಳಿಗ್ಗೆ ಎದ್ದೇಳೋದು, ನೀರಿಗೆ ಅಲ್ಲಿವರೆಗೂ ಹೋಗಿ ಹೊತ್ಕೊಂಡು ಬರೋ ಅವಶ್ಯಕತೆ ಇಲ್ಲ, ಆನ್ ಮಾಡಿ ಬಂದ್ಬಿಟ್ರೆ ಊರವ್ರಿಗೆಲ್ಲ ನೀರು ಕೊಡೋಕ್ಕೆ ಶುರು ಮಾಡ್ತಾನೆ. ನೀರು ಕೊಟ್ಟೇನು ಮಾಡ್ತಾನೆ, ಅವನು ಒಳ್ಳೆ ದುಡ್ಡು ಮಾಡ್ತಾನೆ. ಹಂಗೆ 1 ವರ್ಷದಲ್ಲಿ ತುಂಬ ದುಡ್ಡು ಮಾಡಿಬಿಡ್ತಾನೆ. ಇವನು ಮಾಮೂಲಿ ಅದೇ ಹಳೇ ಕತೆನೇ, ಹೋಗೋದು ಹೊತ್ಕೊಂಬರೋದು ಕೊಡೋದು, ಹಂಗೆ ಮಾಡ್ತಿರ್ತಾನೆ. ಅವ್ನಿಗೆ ಎಕ್ಸ್ಟ್ರಾ 100 ಬಿಂದಿಗೆ ಮೇಲೆ ಇನ್ನೊಂದು ಬಿಂದಿಗೆ ತಗೊಬ ಅಂದ್ರೂ ಅವನಿಗೆ ಆಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಸೊ ಅವಾಗ ಏನು ಮಾಡ್ತಾನೆ, ಇವನು ಹೇಳ್ತಾನೆ, 1 ವರ್ಷ ನನಗೆ ದುಡ್ಡು ಕಮ್ಮಿ ಬಂದಾಗ ನೀನು ಹೇಳಿಸ್ತಿದ್ದೆ ಅಲ್ವಾ ನನ್ನ, ನೋಡು ಈಗ ಆ 1 ವರ್ಷದ ದುಡ್ಡನ್ನ ನಾನು 1 ತಿಂಗಳಲ್ಲೇ ದುಡ್ಡು ಬಿಟ್ಟಿದ್ದೀನಿ, ಈಗ ಒಪ್ತೀಯಾ, ನನ್ನ ಸ್ಮಾರ್ಟ್ನೆಸ್ ಈಗಾದರೂ ಒಪ್ತೀಯ ನೀನು ಅಂತ ಕೇಳ್ತಾನೆ. ಅವಾಗ ಅವನು, ಹೌದು ನೀನು ಇಷ್ಟು ಒಳ್ಳೆ ಪ್ಲ್ಯಾನ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಗಲಿಲ್ಲ, ನೀನು ಸ್ಟಾರ್ಟ್ ಮಾಡಿದಾಗ ನಾನು ನಿನಗೆ ತುಂಬ ಬೈದೆ, ಮತ್ತು ನಿನಗೆಲ್ಲಾಗುತ್ತೆ, ನೀನು ಎಲ್ಲಿ ಮಾಡ್ತೀಯಾ ಅಂತೇಳಿ ತುಂಬ ಹೇಳಿಸ್ದೆ. ಈಗ ನೀನು ಆರಾಮಾಗಿ ಕೂತ್ಕೊಂಡು ತಿನ್ನೋ ಅಷ್ಟು ಲೆವೆಲಿಗೆ ಬೆಳೆದಿದೆಯಾ, ನೀನು ಸ್ಮಾರ್ಟ್ ವರ್ಕ್ ಮಾಡಿ ಆರಾಮಾಗಿ ಅಲ್ಲಿ ಟಚ್ ಮಾಡಿದ್ರೆ ಸಾಕು, ಇಲ್ಲಿ ನೀರು ಬರೋ ಅಷ್ಟು ಇದು ಮಾಡಿದ್ಯಾ, ಅದು ಮಾಡೋಕ್ಕೆ 1 ವರ್ಷ ಟೈಮ್ ತಗೊಂಡ್ರೂ ಕೂಡ ಈಗ ನಿನಗೆ ಚೆನ್ನಾಗಿ ಏನು ದುಡ್ಡು ಬರ್ತಾ ಇದೆ, ಆರಾಮಾಗಿ ಫ್ಯಾಮಿಲಿ ಜೊತೆ ನೀನು ಪ್ಲ್ಯಾನ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಕೊಡ್ಬೋದು, ಹೊರಗಡೆ ಓಡಾಡ್ಬೋದು, ಸುತ್ತಾಡ್ಬೋದು, ದುಡ್ಡಿದೆ, ನೀನು ಲೈಫನ್ನ ಚೆನ್ನಾಗಿ ಲೀಡ್ ಮಾಡ್ಬೋದು. ನಾನೇ ತಪ್ಪು ಮಾಡಿಬಿಟ್ಟೆ, ನಿನ್ನ ಮಾತು ಕೇಳಬೇಕಾಗಿತ್ತು ಅವತ್ತು, ನಿನಗೆ ಬಂದು ಹೆಲ್ಪ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಈಗ ನಿನ್ನ ಪಾರ್ಟ್ನರ್ ಆಗಾದರೂ ನನ್ನನ್ನು ಮಾಡ್ಕೋತಾ ಇದ್ದೆ, ನಾನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ. ಇವನು ಆರಾಮಾಗಿ ಶ್ರಮಪಟ್ಟ 1 ವರ್ಷ ಅಲ್ವಾ, ಈಗ ಆರಾಮಾಗಿ ಕೂತ್ಕೊಂಡು ತಿನ್ನೋಷ್ಟು ಮಟ್ಟಿಗೆ ವ್ಯವಸ್ಥೆಯನ್ನು ರೆಡಿ ಮಾಡ್ಕೊಂಡಿದ್ದಾನೆ. ಹೇಗಿದೆ ನಿಮಗೆ ಈ ಸ್ಟೋರಿ, ನಿಮಗೆ ಹೇಗೆ ಅಪ್ಲೈ ಆಗುತ್ತೆ ನೋಡ್ಕೊಡಿ. ಕೇಳಿದ್ದೀರಾ ಇದನ್ನ ಫಸ್ಟ್ ಯಾವತ್ತಾರು? ಇಲ್ಲ ಮೇಡಮ್, ಕೇಳಿಲ್ಲ. ಕೇಳಿ. ನಿಮ್ಮ ಕುಶಲ ಮೇಡಮ್, ಕೇಳಿಲ್ಲ. ಓಕೆ, ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಇದು ಅಪ್ಲೈ ಮಾಡ್ಕೋಬಹುದು ಈ ಫಾರ್ಮುಲಾನ ಅಂತಂದರೆ ಮಾಡ್ಕೊಳ್ಬೋದು. ಭಾಗ್ಯ ಮೇಡಮ್ ಕೇಳಿಲ್ಲ. ಓಕೆ, ಈ ಕತೆ ಇದು ತುಂಬ ಕಡೆ ನಾನು ಸುಮಾರೆಲ್ಲ ಇವೆಂಟ್ ಅಟೆಂಡ್ ಮಾಡಿದಾಗ 1-2-3 ಹೇಳಿದ್ದಾರೆ, ತುಂಬ ಕಡೆ ಹೇಳ್ತಾರೆ ಈ ಕತೆನ, ನಾನು ಅದಕ್ಕೆ ನೀವೆಲ್ಲ ಕೇಳಿರ್ತೀರಾ ಅಂತ ಅಂದ್ಕೊಂಡೆ. ಓಕೆ, ಯಾರು ಕೇಳಿಲ್ವಾ? ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಈ ಕತೆನ ಜಾಸ್ತಿ ಹೇಳ್ತಾರೆ.
ಹಾ, ನೋಡಿ ಚಂದ್ರು ಸರ್ ಹೇಳಿದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೇಳಿದ್ದೀನಿ. ಎಸ್, ಅಲ್ಲಿ ಈ ಸ್ಟೋರಿನ ಜಾಸ್ತಿ ಹೇಳ್ತಾರೆ. ಬಟ್ ಇಲ್ಲಿ ನೀವು ನೆಟ್ವರ್ಕ್ ಮಾರ್ಕೆಟ್ ಸ್ಟೋರಿ ಇಲ್ಲ ಕೇಳ್ತಿದ್ದಾರೆ ಅಂತಲ್ಲ, ನಿಮ್ಮ ಲೈಫಿಗೆ ಕೂಡ ಆಗುತ್ತೆ. ಯಾವುದೋ ಒಂದು ಹಳೇ ಮೆಥಡ್ ಅಲ್ಲೇ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡಿ. ಆಯ್ತಾ? ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡಿ, ನೆಕ್ಸ್ಟ್ ಅದನ್ನ ಹೇಗೆ ಡಬಲ್ ಮಾಡ್ಬೋದು, ನಿಮ್ಮ ವರ್ಕ್ ನೇಚರ್ ಏನಿರುತ್ತೆ ಅದರಲ್ಲಿ ಇದನ್ನ ಅಳವಡಿಸ್ಕೊಳಕ್ಕಾಗತ್ತಾ ನೋಡಿ. ಹೌದಲ್ವಾ? ಸ್ಮಾರ್ಟ್ನೆಸ್ ಬೇಕು, ಕ್ರಿಯೇಟಿವಿಟಿ ಮೈಂಡ್ ಬೇಕು. ಅದೇ ಪ್ಯಾಟ್ರನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಗಲ್ಲ. ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಇದನ್ನ ಇನ್ನು ಸ್ವಲ್ಪ ವಿಭಿನ್ನವಾಗಿ ಹೇಗೆ ಮಾಡಬಹುದು ಅಂತ ತಲೆಗೆ ಯಾವಾಗಲೂ ಕೆಲಸ ಕೊಡ್ತಾ ಇರಬೇಕು. ಆಡಿದ್ದೇ ಆಡೋ ಕಿಸ್ಬಾಯ್ ದಾಸ ಅಂತ ದಿನ ಅದೇ ಹಾಡು ಆಡ್ತಾ ಇದ್ರೆ ಜನ ಬರೋದಿಲ್ಲ, ಬಿಸ್ನೆಸ್ ಆಗೋದಿಲ್ಲ. ಸ್ವಲ್ಪ ಸಮಥಿಂಗ್ ನ್ಯೂ ಅನ್ನಿಸ್ಬೇಕು ಅವರಿಗೆ. ಅಟ್ರಾಕ್ಟ್ ಮಾಡೋದು ಅಂತಾರಲ್ಲ, ಜನನ ಅಟ್ರಾಕ್ಟ್ ಮಾಡೋದು ಅಂತಾರಲ್ಲ, ಅದಕ್ಕೆ ಇಂಥದ್ದೆಲ್ಲ ಫಾರ್ಮುಲಾಗಳು ಬೇಕಾಗ್ತವೆ. ಹೌದಲ್ವಾ? ಈಗ ನಾವ್ಯಾರು ಇಲ್ಲಿ ಚಿಕ್ಕ ಮಕ್ಕಳಿಲ್ಲ, ಎಲ್ಲರೂ ದೊಡ್ಡ ದೊಡ್ಡ ಜವಾಬ್ದಾರಿನ ಹೊತ್ಕೊಂಡಿರುವಂಥ ಮಧ್ಯವಯಸ್ಕರೇ ಜಾಸ್ತಿ ಇರೋದು. ನಮ್ಮ ಮೇಲೆ ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿಗಳಿದ್ದಾವೆ. ಅದನ್ನು ನಿಭಾಯಿಸ್ಬೇಕಾದ್ರೆ ನಮಗೆ ಮಾನಸಿಕವಾಗಿ, ದೈಹಿಕವಾಗಿ ಸುಸ್ತಾಗ್ತೀವಿ ಒಂದೊಂದ್ಸರಿ. ಅವಾಗ ಇಂಥ ಕ್ರಿಯೇಟಿವ್ ಮೈಂಡನ್ನು ಉಪಯೋಗಿಸಿ ಅದರಿಂದ ಹೊರಗೆ ಬರಬೇಕು ಅಲ್ವಾ? ಏನಾದ್ರು ಒಂದು ನಮ್ಮ ವರ್ಕ್ ನೇಚರ್ ಏನಿದೆ ನೋಡಬೇಕು, ಅದಕ್ಕೆ ಸೂಟ್ ಆಗುವಂಥದ್ದು ಏನಾದ್ರು ಹೊಸ ಹೊಸ ಪ್ಲಾನನ್ನು ಮಾಡ್ತಾ ಇರಬೇಕು, ಅಳವಡಿಸ್ಕೊತಾ ಇರಬೇಕು. ಹೌದಾ ಅಲ್ವಾ? ಅವಾಗಲೇ ಸಕ್ಸಸ್ ಅನ್ನೋದೇನಾದ್ರು ನೋಡೋಕ್ಕಾಗತ್ತೆ. ಯಾರು 24 ನಿಮಿಷ ಮಾತಾಡ್ತಾ ಇದ್ದೀರಿ ನಿಮ್ಮ ಜೊತೆ ನೀವು? ಅದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ನಿಮ್ಮನ್ನು ನೀವು ತಿದ್ಕೋಬೇಕು ಅಂದರೆ 24 ಮಿನಿಟ್ಸ್ ಕುತ್ಕೋಬೇಕು, ಮಾತಾಡಬೇಕು. ಏನು ಮಿಸ್ಟೇಕ್ ಮಾಡಿದ್ದೀನಿ, ಏನು ತಿದ್ಕೋಬೇಕು, ನಾಳೆ ಹೊಸದು ಏನು ಮಾಡಬೇಕು, ಮಾಡಿರೋ ತಪ್ಪನ್ನು ಅಗೇನ್ ಮಾಡೋಂಗಿಲ್ಲ. ಬಿಸ್ನೆಸ್ಸಲ್ಲಿ ಆಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಮಾಡೋಂಗಿಲ್ಲ. ಮತ್ತೆ ಮತ್ತೆ ಅದೇ ತಪ್ಪು ಮಾಡೋಂಗಿಲ್ಲ. ನೀವು ಕೂತ್ಕೊಂಡು ನಿಮ್ಮ ಬಗ್ಗೆ ನೀವು ಅನಲೈಸ್ ಮಾಡಿಲ್ಲ ಅಂದರೆ ಮತ್ತೆ ಮತ್ತೆ ಅಗೇನ್ ಅದೇ ಅದೇ ತಪ್ಪಾಗುತ್ತೆ, ಅದೇ ಅದೇ ತಪ್ಪಾಗ್ತಾನೆ ಇರುತ್ತೆ. ಮತ್ತೆ ಅದೇ ಪ್ಯಾಟ್ರನ್, ಅದೇ ಅದೇ ವಾಪಸ್ ಬರ್ತಾ ಇರುತ್ತೆ. ನಿಮ್ಮೊಳಗಡೆ ನೀವು ನಿಮ್ಮನ್ನು ಹುಡಿಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೌದಾ ಅಲ್ವಾ? ಯಾರು ಮಾಡ್ತಾ ಇದ್ದೀರಿ 24 ಮಿನಿಟ್ ಡಿವೈನ್ ಯು ಮೆಡಿಟೇಷನು? ನಾನು ಮೇಡಮ್ ಕುಶಲ್ ಅವ್ರು ಒಬ್ಬರೇನ ಮಾಡ್ತಾ ಇರೋದು? ಮಿಕ್ಕಿದವ್ರು ಯಾಕೆ ಮಾಡ್ತಾ ಇಲ್ಲ? ನನಗೆಲ್ಲ ಗೊತ್ತಿದೆ ಮೇಡಮ್ ನನ್ನ ಬಗ್ಗೆ. ಮಾಡಿ ಏನು ಮಾಡೋದು? ತಿಳ್ಕೊಂಡು ಏನಾಗಬೇಕಾಗಿದೆ? ಗಿರಿಜಾ ಮೇಡಮ್ ಮಾಡ್ತಾ ಇದ್ದಾರೆ. ಎಸ್, ಓಕೆ. ಟೈಮ್ ಇಲ್ಲ ಮೇಡಮ್. 24 ಗಂಟೆಯಲ್ಲಿ ನನಗೋಸ್ಕರ 24 ನಿಮಿಷ ಕೊಡೋಷ್ಟು ಟೈಮು ನನ್ನ ಹತ್ರ ಇಲ್ಲ. ಮೀ ಅಂತ ಚಾಟ್ ಮಾಡಿ. 24 ಗಂಟೆಯಲ್ಲಿ 24 ನಿಮಿಷ ನನಗೆ ಸ್ವಂತಕ್ಕೆ ಕೊಡೋಕ್ಕೆ ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ. ಆಗ್ಲಕ್ಕಪ್ಪ ಮೀ ಅಂತ ಚಾಟ್ ಮಾಡಿ. ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಈಗ. ಅದಕ್ಕೂ ಚಾಟ್ ಮಾಡಲ್ಲ, ಇದಕ್ಕೂ ಚಾಟ್ ಮಾಡಲ್ವಲ್ಲ? ಮೊಬೈಲ್ ಬಿಟ್ಬಿಟ್ಟು ನಿಮ್ಮ ಕೆಲಸ ಮಾಡ್ತಿದ್ದೀರಾ ಹೇಗೆ? ಇದ್ದೀರಾ? ಎಸ್ ಮೇಡಮ್. ಹಾಂ, ಓಕೆ. ಟೈಮ್ ತಗೋತಾ ಇದ್ದೀನಿ, ಟೈಮ್ ಕೊಡ್ತಾ ಇದ್ದೀನಿ. ನನಗೆ ನಾನು ಟೈಮ್ ಕೊಡ್ತಿದ್ದೀನಿ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಇವತ್ತಿಂದ ಶುರು ಮಾಡಿ ಅಷ್ಟೇ. ಟೈಮ್ ಇದೆ ಮೇಡಮ್, ನಾವು ಟೈಮ್ ಕೊಡ್ತಾ ಇಲ್ಲ ಅಷ್ಟೇ. ಟೈಮ್ ಯಾವಾಗಲೂ ಇರುತ್ತೆ. ಎಸ್ ಮೇಡಮ್, ಸವಿತಾ ಮೇಡಮ್, ಟೈಮ್ ಇದೆ. 24 ನಿಮಿಷ ನಮಗೋಸ್ಕರ
ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅದೇ ಬದಲಾವಣೆ ಮಾಡ್ಕೋಬೇಕಾಗಿರೋದು. 21 ದಿವಸ ಮಾಡಿ ನೋಡಿ ಅಂತ ಹೇಳಿದೆ. 21 ದಿವಸ ನಿಮ್ಗೋಸ್ಕರ ನೀವು ಟೈಮ್ ಕೊಡಿ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಾದ್ರೂ ಓಕೆ. 24 ನಿಮಿಷ ಒಂದ್ ಕಡೆ ಕೂತ್ಕೊಂಡ್ಬಿಡೋದು ಸುಮ್ಮನೆ ಕಣ್ಮುಚ್ಚಿ. ನಿನ್ನೆ ಏನ್ ಮಾಡಿದೆ, ಇವತ್ತಿನ ನನ್ನ ಪರಿಸ್ಥಿತಿಗೆ ಏನ್ ಕಾರಣ, ನಾನೇನ್ ರಾಂಗ್ ಡಿಸಿಷನ್ ತಗೊಂಡೆ, ಯಾರೋ ಹೇಳಿದನ್ ಮಾತು ಕೇಳಿದೆ ಅಲ್ವಾ. ಈಗ ನಾವೇನೇ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿದ್ರು ಖಂಡಿತವಾಗಿ ಇನ್ಮೇಲೆ ಟೈಮ್ ಕೊಡ್ತೀನಿ. ಓಕೆ, ನಾವೇನೇ ಇವತ್ತು ಫೈನಾನ್ಷಿಯಲಿ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಏನೊಂದು ಪ್ಲೇಸಿಗೆ ಬಂದು ನಿಂತಿದ್ದೀವಿ, ಹಿಂಗಾಗೋಯ್ತಲ್ಲ ಅಂತ ಬಂದು ನಿಂತ್ಕೊಂಡ್ಬಿಟ್ಟಿದೀವಲ್ವಾ, ಅಲ್ಲಿಗೆ ಬರಕ್ಕೆ ಏನೇನೆಲ್ಲ ಪ್ರೊಸೀಜರ್ ನಡೀತು ಅಂದ್ರೆ ಯಾರೆಲ್ಲ ಕಾರಣ ಆದ್ರು ಹಂಗಂತ ಅವ್ರನ್ನ ಬ್ಲೇಮ್ ಮಾಡೋ ಆಗಿಲ್ಲ. ನಾವು ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೇನೆ ಅವ್ರು ಬಂದು ನಮಗೆ ಇದು ಮಾಡಿರೋದು. ಸೊ ಯಾಕಾಯ್ತು, ನಾನೇನು ಮಿಸ್ಟೇಕ್ ಮಾಡಿದೆ, ನಾನು ಯಾಕೆ ಸುಮ್ಮನೆ ಹೇಳಿದವ್ರ ಮಾತು ಕೇಳ್ಬಿಟ್ಟು ನಾನು ರಾಂಗ್ ಡಿಸಿಷನ್ ತಗೊಂಡೆ, ಇನ್ಮೇಲೆ ಅದನ್ನ ತಗೋಬಾರ್ದು ಅಂದ್ರೆ ಯೋಚನೆ ಮಾಡಬೇಕು. ಈ ಕೆಲಸವನ್ನ ಮಾಡಿದ್ರೆ ನೀವು ಯಾರ ಅವಶ್ಯಕತೆನೂ ಇಲ್ಲ, ನೀವೇ ಓನಾಗಿ ಡಿಸಿಷನ್ ತಗೊಳ್ಳೋ ಅಷ್ಟು ಎಬಿಲಿಟಿ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇರೋದು 24 ನಿಮಿಷ ಟೈಮ್ ಕೊಡಿ, ಟೈಮ್ ಕೊಡಿ. ಇಲ್ಲಿ ಹೆಂಗೂ ಪ್ರಾಣಾಯಾಮ ಅಫರ್ಮೇಷನ್ ಮಾಡೋಕ್ಕೆ 1 ಅವರ್ ಟೈಮ್ ಕೊಟ್ಬಿಡ್ತೀರಿ. ಇದು ಬಿಟ್ಟು ಕೂತ್ಕೊಂಡು ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೋಬೇಕು. ಏನೇನು ತಪ್ಪುಗಳು ಮಾಡ್ತಾ ಇದ್ದಾವೆ, ಏನೇನು ರಾಂಗ್ ಡಿಸಿಷನ್ ತಗೋತಾ ಇದ್ದೀರಾ, ಕೋಪದಲ್ಲಿ ತಗೋತಾ ಇದ್ದೀರಾ, ಯಾರೋ ಹೇಳಿದ ಕೇಳಿ ತಗೋತಾ ಇದ್ದೀರಾ, ಅಥವಾ ಏನು ಕೇಳದೆ ನಿಮ್ಮ ಡಿಸಿಷನನ್ನು ಬೇರೆಯವ್ರಿಗೆ ತಗೊಳಕ್ಕೆ ನೀವು ಎನ್ಕರೇಜ್ ಮಾಡ್ತಿದ್ದೀರಾ. ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ, ನೀನು ಹೇಳ್ದಂಗೆ ಮಾಡ್ತೀನಿ ಅಂತಾರೆ ಕೆಲವರು. ನನ್ನ ಜೀವನದ ನಿರ್ಧಾರವನ್ನು ಬೇರೆಯವ್ರ ಮೇಲೆ, ರಿಲೇಷನ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಅವ್ರಿಗೆ ಹೇಳೋದು. ಪಕ್ಕ ಅವರು ಒಳ್ಳೆ ದಾರಿನೇ ತೋರಿಸ್ತಾರೆ ಅಂತ ಏನು ಗ್ಯಾರಂಟಿ? ಜೀವನ ನಿಮ್ದಲ್ವಾ, ನೀವು ಬೇರೆಯವ್ರಿಗೆ ಯಾಕೆ ಡಿಸಿಷನ್ ತಗೊಳ್ಳೋಷ್ಟು ಅವಕಾಶ ಕೊಡ್ತೀರಾ? ತಿದ್ಕೊಳ್ಳಿ. ಪ್ರತಿ ದಿವಸ ನಿಮ್ಮನ್ನ ನೀವು ಹುಡುಕಿ, ನಿಮ್ಮೊಳಗಡೆ ಯಾಕೆ ಮಿಸ್ಟೇಕ್ ಆಯಿತು, ಯಾಕೆ ಸಾಲ ಆಯಿತು, ಯಾಕೆ ಜಗಳ ಆಯಿತು, ನಾನೇನು ಮಿಸ್ಟೇಕ್ ಮಾಡಿದೆ, ಅದನ್ನು ತಿದ್ಕೋಬೇಕು. ನಾಳೆ ಈ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ, ಮಾಡಿಲ್ಲ ಅಂದರೆ ನಿಜವಾಗ್ಲೂ ಆಗೋದಿಲ್ಲ, ಚೇಂಜಸ್ ಬರಲ್ಲ ನಿಮ್ಮಲ್ಲಿ. ಅದೇ ಭಾಗ್ಯ ಮೇಡಮ್, ಅದೇ ಪ್ರಶಾಂತ್ ಸರ್, ಅದೇ ಚಂದ್ರು ಸರ್, ಅದೇ ಗಿರಿಜಾಂಬ ಮೇಡಮ್, ಹಾಗೇ ಇರ್ತೀವಿ ನಾವು. ಚೇಂಜ್ ಆಗಕ್ಕಾಗಲ್ಲ. ಅಟ್ಲೀಸ್ಟ್ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ತಲೆಗೆ ಬಂದರೆ ನೆಕ್ಸ್ಟ್ ಡೇ ಅದೇ ಸೇಮ್ ಸಿಚುಯೇಷನ್ ಬಂದಾಗ ಇದನ್ನ ನಾನು ಮಾಡಬಾರ್ದು, ಮಾಡಿದ್ದಕ್ಕೆ ಈ ಥರ ಸಮಸ್ಯೆ ಆಗಿತ್ತು ಅನ್ನೋದೊಂದು ಥಾಟ್ ಬರುತ್ತೆ ಅಲ್ವಾ. ನೆಕ್ಸ್ಟು ಮತ್ತೆ ಹೊಂಡಕ್ಕೋಗಿ ಬೀಳದೇ ಇರೋ ಥರ ನಾವು ಹುಷಾರಾಗಿರ್ಬೋದಲ್ವಾ. ಮಾಡಿ ಅದನ್ನ. ರಾತ್ರಿ ಮಲ್ಗಕ್ಕೆ ಮುಂಚೆ ಆದರೂ ಮಾಡಿ. ಬೆಳಿಗ್ಗೆಯಿಂದ ಏನೇನು ಮಾಡಿದೆ, ಏನು ಮಿಸ್ಟೇಕ್ ಆಯಿತು, ನಾನೆಲ್ಲಿ ಸಡನ್ನಾಗಿ ಕೋಪ ಮಾಡ್ಕೊಂಡು ಮಾತಾಡಿದೆ, ರಿಲೇಶನ್ಶಿಪ್ ಹಾಳಾಯಿತು, ಯಾರೋ ಹೇಳಿದ್ರು ಅಂದ್ಬಿಟ್ಟು ಏನೋ ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟೆ, ದುಡ್ಡು ಹಾಳಾಯಿತು ಅಲ್ವಾ. ಹೌದು. ಏನೋ ಹೇಳ್ದೆ ಕೇಳಿ ಬಾಯಿ ರುಚಿಗೆ ಏನೋ ಸಿಕ್ಕಿದೆಲ್ಲ ತಿಂತಾ ಇದ್ದೀನಿ, ಆರೋಗ್ಯ ಹಾಳಾಗ್ತಾ ಇದೆ. ಏನು ಏನು ಯಾ ಏನು ಮಾಡಿ ನಾನು ನನ್ನನ್ನು ಹಾಳು ಮಾಡ್ಕೋತಾ ಇದ್ದೀನಿ ಎಲ್ಲ ರೀತಿಲೂ. ಆರೋಗ್ಯದಲ್ಲಿರ್ಬೋದು, ದುಡ್ಡಲ್ಲಿರ್ಬೋದು, ಫ್ಯಾಮಿಲಿಲಿರ್ಬೋದು, ಹೊರಗಡೆ ಜನಗಳ ಜೊತೆ ಇರ್ಬೋದು. ಯಾಕೆ ನಾನು ಇದಾಗ್ತಾ ಇದ್ದೀನಿ, ಏನು ತಪ್ಪುಗಳನ್ನ ಮಾಡೋದ್ರಿಂದ ನಾನು ಈ ಥರ ಸಮಸ್ಯೆಗಳ ಸೃಷ್ಟಿ ಮಾಡ್ಕೋತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆದರೆ ಅದನ್ನು ಒಂದೊಂದೇ ಬಿಡ್ತಾ ಬನ್ನಿ. ಅಥವಾ ಹಿಂಗೆ ಇರಬೇಕು, ನಾನು ಇದೇ ಥರ ಕೆಲಸ ಮಾಡ್ಕೊಂಡು ಹಿಂಗೆ ಇರಬೇಕು ಲೈಫ್ ಟೈಮ್ ಅಂದರೆ ಇರಿ, ಪ್ರಾಣಾಯಾಮ ಮಾಡಿ, ಅಫರ್ಮೇಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇರಿ. ಬದಲಾವಣೆ ಆಗಬೇಕು ಅಂತ ಎಲ್ಲಿವರೆಗೂ ನಿಮ್ಮ ತಲೆನಲ್ಲಿ ಬರೋದಿಲ್ಲ. ನಾನು ಇನ್ನೊಂದು ವರ್ಷ ಅಲ್ಲ 10 ವರ್ಷಕ್ಕೆ ಕ್ಲಾಸ್ ಮಾಡಿದ್ರು ಇದು ಹಿಂಗೆ ಇರುತ್ತೆ, ನಾನು ಹಿಂಗೆ ಇರ್ತೀನಿ. ನಾನು ಹಿಂಗಿರಲ್ಲ, ನಾನು ಚೇಂಜ್ ಆಗ್ತೀನಿ, ನೀವು ಹಿಂಗೆ ಇರ್ತೀರಿ. ಮಿಸ್ಟೇಕನ್ನ ಹುಡುಕಿ ಏನು ಮಾಡ್ತಾ ಇದ್ದೀರಾ, ಯಾಕೆ ಸಮಸ್ಯೆ ಬರ್ತಾ ಇದೆ ಮೇಡಮ್, ಅವ್ರು ಹೇಳ್ಬಿಟ್ರು ಮೇಡಮ್, ಅದಕ್ಕೆ ನನಗೆ ಕಷ್ಟ ಆಗಿದ್ದು. ಅವ್ನು ಯಾರೋ ಹೇಳ್ಬಿಟ್ಟ ಮೇಡಮ್, ನಾನು ಇನ್ವೆಸ್ಟ್ ಮಾಡಿಬಿಟ್ಟೆ ಮೇಡಮ್. ಅವ್ರು ಯಾರೋ ಹೇಳಿದ್ರು ಮೇಡಮ್, 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ ಅಂತ ಹಾಕ್ಬಿಟ್ಟೆ ಮೇಡಮ್. ಅದಲ್ಲ, ನೀವು ಯೋಚನೆ ಮಾಡಬೇಕು, ಮತ್ತೆ ಆ ತಪ್ಪನ್ನು ಮಾಡಬಾರ್ದು. ಮೇಡಮ್ ಅವ್ರು ಕೇಳಿಬಿಟ್ರು ಮೇಡಮ್, ತುಂಬ ಕಷ್ಟದಲ್ಲಿದ್ರು ಅಂತ ದುಡ್ಡು ಕೊಟ್ಟೆ ಮೇಡಮ್, ವಾಪಸ್ಸೇ ಕೊಡ್ತಾ ಇಲ್ಲ ಮೇಡಮ್. ಆಲ್ರೆಡಿ 10 ಜನಕ್ಕೆ ಕೊಟ್ಟು ಕಳ್ಕೊಂಡಿರ್ತೀರಿ, 11ನೇವ್ರು ಬಂದು ಕೇಳಿದಾಗಲೂ ಕೊಡ್ತೀರಿ, ಮತ್ತೆ ಕಳ್ಕೊಂತೀರಿ. ಬದಲಾವಣೆ ಬೇಡವಾ? ಬೇಕು ಮೇಡಮ್. ಹ್ಞೂ
ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದಿದೆ? ನಮ್ಮಲ್ಲಿ ಇದಕ್ಕೆ ಬದಲಾವಣೆ. ಶುರು ಮಾಡಿದಾಗಲೇ ನಾನು ಹೇಳಿದ್ದೀನಿ, 24 ನಿಮಿಷ ಟೈಮ್ ಕೊಡಬೇಕು. ಏನು ಮಾಡ್ತಾ ಇದ್ದೀನಿ ಅಂತ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ, ಆಗಿರುವ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಟೈಮ್ ಬೇಕು. 24 ನಿಮಿಷ ಪ್ರತಿ ದಿವಸ ಕೂತ್ಕೊಂಡು ಯೋಚನೆ ಮಾಡಿ, ನೀವೇನೇನು ಮಾಡಿದ್ದೀರಾ. ಚಿಕ್ಕ ವಯಸ್ಸಿಂದನೂ ಇರ್ಬೋದು, ಯಾರನ್ನೋ ಬ್ಲೇಮ್ ಮಾಡ್ತಾ ಇರ್ತೀರಾ ಅಲ್ವಾ? ಯಾಕೆ ಬ್ಲೇಮ್ ಮಾಡ್ತಿರ್ತೀರಿ ನೋಡಿ, ಯೋಚನೆ ಮಾಡಿ, ಗೊತ್ತಾಗತ್ತೆ ಅವಾಗ. ಇನ್ಮೇಲೆ ನಿಮ್ಮನ್ನು ನೀವು ಒಂದು ಶಿಲ್ಪಿಯಾಗಿ ಮಾಡ್ಕೋಬೇಕು ಅಂದರೆ, ಮಾಡಿರೋ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡ್ರೆ ತಾನೇ ನೆಕ್ಸ್ಟ್ ನಾವೇನಾದ್ರು ಚೇಂಜ್ ಆಗೋಕ್ಕಾಗತ್ತೆ. ಹಂಗೆ ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ನಾನಿದ್ದೀನಿ ನೀನು ಬಾ ಅಂತಂತಾರೆ. ಯಾವ ನಂಬಿಕೆ ಮೇಲೆ ಹೋಗ್ಬಿಡೋದು? ಯಾರೋ ಒಬ್ರು ನಾನಿದ್ದೀನಿ, ನಿನಗೆ ಯಾಕೆ, ನೀನು ಶುರು ಮಾಡು ಅಂತಾರೆ. ನಿಮ್ಮಲ್ಲಿ ಏನೇ ಸ್ಕಿಲ್ಸ್ ಇಲ್ಲದೆ, ನಿಮ್ಮಲ್ಲಿ ಅದು ಬದಲಾವಣೆ ತರೋ ಶಕ್ತಿ ಇಲ್ಲದೆ ಯಾರನ್ನಾದರೂ ನಂಬಿ ಏನು ಮಾಡ್ತೀರಿ? ಏನು ಪಕ್ಕಾ ಗ್ಯಾರಂಟಿ ಇದೆಯಾ ಅವ್ರು ನಿಮ್ಮ ಎಲ್ಲ ಜೀವನನ ನೋಡ್ಕೊಂಡ್ಬಿಡ್ತಾರೆ ಅಂತ? ಅವ್ರಿಗೇನೋ ಸಮಸ್ಯೆ ಆಯಿತು, ಈಗ ಏನೋ ಅವ್ರು ನೋಡ್ಕೋತಾರೆ ಅಂತಲೇ ಇಟ್ಕೊಳ್ಳಿ. ಇನ್ ಕೇಸ್ ಅವ್ರಿಗೇನೋ ಸಮಸ್ಯೆ ಆಯಿತು, ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಆವಾಗ ಏನು ಮಾಡ್ತೀರ? ನೀವು ಆಕ್ಷನ್ ತಗೋಬೇಕು ತಾನೆ. ಅದಕ್ಕೆ ಹೇಳಿದ್ದು, ಬರೀರಿ ಎಲ್ಲ. ಇವತ್ತೆಲ್ಲರೂ ಟೈಪ್ ಮಾಡಿ, ಐ ಆಮ್ ಎ ಆಕ್ಷನ್ ಟೇಕರ್. ವಿತೌಟ್ ಆಕ್ಷನ್ನು, ನೀರಿಗೆ ಬಿದ್ದರೂ ನಾವೊಂದು ಆಕ್ಷನ್ ಮಾಡಬೇಕು, ಕೈಕಾಲು ಬಡಿಬೇಕು, ಮೇಲೆ ಬರಬೇಕು ಅಂದರೆ ಅಲ್ವಾ? ಇವತ್ತಿಂದ ಇನ್ನೊಂದು ದೃಢ ಸಂಕಲ್ಪ ಮಾಡಿ, ಏನೇ ಮಾಡಿದ್ರು ನಾನು ಸ್ವಂತವಾಗಿ ಅಟ್ಲೀಸ್ಟ್ ಬೇರೆಯವ್ರ ಹೆಲ್ಪ್ ಸಣ್ಣ ಪುಟ್ಟ ತೊಗೊಂಡ್ರು 80-90% ಎಫರ್ಟು ನಂದಿರುತ್ತೆ. ನನ್ನ ಸಾಧನೆಯಲ್ಲಿ ಸ್ವಂತವಾಗಿ ನಾನು ಎಫರ್ಟ್ ಹಾಕ್ತೀನಿ, ಕನ್ಫರ್ಮ್ ಮಾಡಿದ್ದೀನಿ. ಐ ಆಮ್ ಆಕ್ಷನ್ ಟೇಕರ್. ಓಕೆ, ಹೌದಲ್ವಾ? ಇದು ಸರಿ ಅನ್ನಿಸ್ತಿದ್ಯಾ? ಖಂಡಿತ ಸರಿ ಇದೆ ಮೇಡಮ್. ನಾಳೆಯಿಂದ ಆಕ್ಷನ್ ಟೇಕರ್ ಆಗ್ತೀನಿ. ಮತ್ತು ನನ್ನಲ್ಲಿ ಆಗಿರುವ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ನಾನು ಟೈಮ್ ಕೊಡ್ತೀನಿ. ಬೇರೆ ಯಾರಿಗೂ ಟೈಮ್ ಕೊಡಬೇಡಿ. ನಿಮಗೆ ನೀವು ಟೈಮ್ ಕೊಟ್ಕೊಂಡ್ರೆ ಬೇರೆಯವರೆಲ್ಲ ಬಂದು ನಿಮಗೆ ಟೈಮ್ ಕೊಡ್ತಾರೆ. ನಿಮ್ಮಲ್ಲಿ ಬದಲಾವಣೆ ಆಗಬೇಕು, ನಡತೆಯಲ್ಲಿ ಬದಲಾವಣೆ ಆಗಬೇಕು, ಮಾತಲ್ಲಿ ಬದಲಾವಣೆ ಆಗಬೇಕು, ನೀವು ನಡ್ಕೊಳ್ಳೋ ರೀತಿಯಲ್ಲಿ ಬದಲಾವಣೆ ಆಗಬೇಕು, ಹಣವನ್ನು ಖರ್ಚು ಮಾಡೋ ರೀತಿ ಬದಲಾವಣೆ ಆಗಬೇಕು, ಹೊಸದಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ನೀವು. ಇಲ್ಲಾಂದರೆ ಬರಲ್ಲ ಜನ, ನಿಮ್ಮನ್ನು ಒಪ್ಕೊಳ್ಳಲ್ಲ. ಅದೇ ಪ್ಯಾಟ್ರನ್ನು, ಅದೇ ಇದು, ಅದೇ ಹಂಗೆ ಇದ್ರೆ ಒಪ್ಕೊಳ್ಳಲ್ಲ. ಈಗ ತುಂಬ ಜನ ನನ್ನನ್ನು ತುಂಬ ದಿವಸದಿಂದ ನೋಡ್ತಾ ಇರೋರು, ನನ್ನಲ್ಲೇನೋ ಬದಲಾವಣೆ ಆಗಿರೋದನ್ನ ನೋಡಿ ತಾನೇ ಬಂದಿದ್ದೀರಾ. 3 ವರ್ಷದಿಂದ ನಾನು ಈ ಥರ ಇದ್ನಾ? ಯಾರು ನನ್ನನ್ನು 3-4 ವರ್ಷದಿಂದ ನೋಡ್ತಾ ಇದ್ದೀರಾ ಅವ್ರು ಹೇಳಿ. 3 ವರ್ಷದಿಂದ ನಾನು ಹೀಗೆ ಇದ್ನ? ನನ್ನ ಕಾನ್ಫಿಡೆಂಟ್ ಲೆವೆಲ್ ಹೀಗಿತ್ತ? ಗಿರಿಜಾಂಬ ಮೇಡಮ್, ಈಗ ಹೇಗಾಗಿದ್ದೀನಿ? ಮಾತಲ್ಲಿ ಬದಲಾವಣೆ ಆಗಿದೆ ಅಲ್ವಾ? ವರ್ಡ್ ಯೂಸ್ ಮಾಡೋ ಮಾತು, ನಾನು ಹೇಳುವಂಥ ಮಾತುಗಳಲ್ಲಿ ಬದಲಾವಣೆ ಆಗಿದೆ. ಮೊದಲು ಅಯ್ಯೋ ಮೇಡಮ್ ಬಿಡಿ ಮೇಡಮ್, ಹಿಂಗೆ ನಮ್ಮ ಜೀವನ ಅಲ್ವಾ, ಹಿಂಗೆ ಮಾತಾಡ್ತಾ ಇದ್ದೆ. ಈಗ ಇಲ್ಲ, ಏನಾದರೂ ಮಾಡೋಣ. ಫಸ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೋಳು, ಈಗ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ, ಕಾನ್ಫಿಡೆಂಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ. ಆ ಚೇಂಜಸ್ ನೋಡೇ ತುಂಬ ಜನ ಬಂದಿದ್ದಾರೆ, ಹೌದಾ ಅಲ್ವಾ? ಸೊ ಹಾಗೆ ನಿಮ್ಮಲ್ಲಿ ಚೇಂಜಸ್ ನೋಡಿ ನಿಮಗೆ ಜನ ಪರಿಚಯ ಆಗಬೇಕು, ಅಥವಾ ಇರೋ ಜನ ನೋಡಬೇಕು, ಏನು ಇವರು ಸ್ವಲ್ಪ ಚೇಂಜ್ ಆಗ್ತಿದಾರಲ್ಲ, ಇವ್ರ ನಡವಳಿಕೆ ಚೇಂಜ್ ಆಗ್ತಾ ಇದೆ, ತುಂಬ ಪಾಸಿಟಿವ್ ಆಗಿ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಓಕೆ, ಈಗ ಮಾತಾಡ್ತಾ ಇದ್ರೆ ಮಾತಾಡ್ತಿರ್ತೀವಿ. ಪ್ರಾಣಾಯಾಮನ ಶುರು ಮಾಡೋಣ. ಪ್ರಾಣಾಯಾಮ ಶುರು ಮಾಡುವಾಗ ಏನು ಮಾಡಬೇಕು? ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕೆ 2 ಕೈಗಳನ್ನು ಲಾಕ್ ಮಾಡಿ, ಮೇಲೆತ್ತಿ ಫುಲ್ಲು ಬೆನ್ನನ್ನು ಮತ್ತು ಕುತ್ತಿಗೆನ ಸ್ಟ್ರೆಚ್ ಮಾಡಿ ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಫುಲ್ ಮೇಲೆ ಎತ್ತಿದಾಗ ನಿಮ್ಮ ಬೆನ್ನು ಉರಿ ಎಲ್ಲ ಸೀದಾ ಆಗುತ್ತೆ. ಫಸ್ಟ್ ಪ್ರಾಣಾಯಾಮ ಯಾವುದು? ಭಸ್ತ್ರಿಕಾವನ್ನು ಶುರು ಮಾಡೋಣ. ಯಾರಿಗಾದರೂ ಹೈ ಬಿ ಪಿ, ಲೋ ಬಿ ಪಿ ಅಂದರೆ ಅದ ಪ್ರಕಾರ ಸ್ಪೀಡ್ ಜಾಸ್ತಿ ಮಾಡಬೇಡಿ, ನಾರ್ಮಲ್ ಸ್ಪೀಡಲ್ಲಿ ಮಾಡಿ.
ಓಕೆನಾ? ಜಸ್ಟ್ ಸ್ಟಾರ್ಟ್. ಭಸ್ತ್ರಿಕಾ ಅಂದರೆ ಎರಡು ಕೈಗಳನ್ನು ಓಪನ್ ಆಗಿ ಮೇಲೆತ್ತೋದು, ಫೋರ್ಸ್ ಆಗಿ ಹಿಂಗೆ ಮುಷ್ಟಿ ಕಟ್ಟೋದು. ಕೆಳಗಡೆ ತರಬೇಕಾದ್ರೆ ಉಸಿರು ಬಿಡ್ತಾ ಕೈನ ಕೆಳಗೆ ತರಬೇಕು. ಉಸಿರು ತಗೋತಾ ಕೈನ ಮೇಲೆ ಹೋಗ್ಬೇಕು. ಫಸ್ಟ್ ಉಸಿರಾಟ ಫಾಸ್ಟ್ ಆಗಿರಬೇಕು. ಈ ಪೋರ್ಷನ್ ಏನಿದೆ ಇದು ಇಲ್ಲಿ ಬಂದು ಈ ಬಾಡಿ ಇದಕ್ಕೆ ಟಚ್ ಆಗಬೇಕು. ಓಕೆ, ಸ್ಟಾರ್ಟ್ ಮಾಡಿ. ಇನ್ಹೇಲ್, ಎಸ್, ಸ್ಟಾರ್ಟ್. ರಿಲ್ಯಾಕ್ಸ್. 10 to 15 ಟೈಮ್ಸ್ ಮಾಡಿ. ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಒಂದು ಬಟ್ಟೆ ಇಟ್ಕೊಳ್ಳಿ, ಕರ್ಚೀಫ್ ಏನಾದ್ರು ಇಟ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರಿಗೆ ಮೂಗಲ್ಲಿ ಸ್ವಲ್ಪ ನೀರೆಲ್ಲ ಬರುತ್ತೆ, ಒರೆಸ್ಕೊಳ್ಳೋಕ್ಕೆ. ಓಕೆನಾ? ಜಸ್ಟ್ ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ. ಅಗೇನ್ ಮತ್ತೊಂದು ರೌಂಡನ್ನು ಮಾಡೋಣ. ದೀರ್ಘವಾಗಿ 3 ಬಾರಿ ಉಸಿರನ್ನ ತಗೊಂಡು ಬಿಡಿ. ರಿಲ್ಯಾಕ್ಸ್ ಮಾಡಿ. ಈಗ ಬಾಡಿ ರಿಲ್ಯಾಕ್ಸ್ ಆಗಿದೆ, ಆರಾಮಾಗಿದೆ ಅಂದರೆ ದೆನ್ ಅಗೇನ್ ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡೋಣ. ಎಸ್, ಸ್ಟಾರ್ಟ್. ಇವಾಗ ಆರಾಮಾಗಿರೋರು ಸ್ಪೀಡ್ ಒಂದು 10 ಟೈಮ್ ಏನು ಸ್ಪೀಡ್ ಜಾಸ್ತಿ ಮಾಡಿ. ಹೈ ಬಿ ಪಿ ಇದೆ, ಲೋ ಬಿ ಪಿ ಇದೆ ಅನ್ನೋರು ಏನು ಮಾಡಿ, ಅದೇ ಸ್ಪೀಡಲ್ಲಿ ಮಾಡಿ. ಸ್ಪೀಡನ್ನು ಇನ್ಕ್ರೀಸ್ ಮಾಡಿಬಿಡಿ. ಓಕೆನಾ? ಎಸ್, ಡನ್. ಸ್ಟಾರ್ಟ್. ಸ್ಪೀಡ್ ಜಾಸ್ತಿ ಮಾಡಿ. ನಾನು ನಿಲ್ಲಿಸ್ತೆ, ನೀನು ನಿಲ್ಸಕ್ಕೆ ಹೋಗಬೇಡಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಸ್ಪೀಡ್ ಜಾಸ್ತಿ ಮಾಡಿ. ಇನ್ನೂ ಒಂದು 10 to 15 ರೌಂಡ್ ಮಾಡಿ, ಆಮೇಲೆ ಸ್ಟಾಪ್ ಮಾಡಿ. ಓಕೆ? ಭಸ್ತ್ರಿಕಾ ಮಾಡೋದ್ರಿಂದ ಏನಾಗುತ್ತೆ, ಚಂದ್ರನಾಡಿ ಸೂರ್ಯನಾಡಿ ಎರಡು ಚೆನ್ನಾಗಿ ಓಪನ್ ಆಗುತ್ತೆ. ಆಕ್ಸಿಜನ್ ಲೆವೆಲು ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಆಮ್ಲಜನಕ ಬಾಡಿ ಜಾಸ್ತಿ ಹೋದಾಗ ಏನಾಗುತ್ತೆ, ಕ್ಲೆನ್ಸ್ ಆಗ್ತೀವಿ ನಾವು. ಡಿಟಾಕ್ಸ್ ಮಾಡೋದು ಅಂತಾರಲ್ಲ, ಬಾಡಿಯನ್ನು ಕ್ಲೆನ್ಸ್ ಮಾಡೋದು. ನರನಾಡಿಗಳೆಲ್ಲ ರಕ್ತ ಸಂಚಾರ ಚೆನ್ನಾಗಾಗಿ ಬಾಡಿ ಕ್ಲೆನ್ಸ್ ಆಗುತ್ತೆ. ಓಕೆ, ರಿಲ್ಯಾಕ್ಸ್ ಮಾಡಿ. 3 ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ಬಿಡಿ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಒಂದು ನಿಮಿಷ, ಚಾರ್ಜ್ ಆಗ್ತಾ ಇಲ್ಲ ಅದು. ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟು ಗೊತ್ತಿರೋರು ನೆಕ್ಸ್ಟ್ ಕಪಾಲಭಾತಿ ಶುರು ಮಾಡಿ. ಓಕೆ, ನೆಕ್ಸ್ಟ್ ಪ್ರಾಣಾಯಾಮ ಕಪಾಲಭಾತಿ. ಅಂದರೆ ತುಂಬ ಶಾರ್ಟಾಗಿ ಜೋರಾಗಿ ಉಸಿರನ್ನು ತಗೋಬೇಕು. ಹೊಟ್ಟೆ ಮೇಲೆ ಇದು ಜಾಸ್ತಿ ಪರಿಣಾಮ ಬೀರುತ್ತೆ. ಓಕೆನಾ? ಮುದ್ರೆ ಯಾವುದಾದ್ರೂ ಹಾಕ್ಕೊಳ್ಳಿ.
ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ರೌಂಡು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ. ಈಗ ಯಾರ್ದೆಲ್ಲ 2 ರೌಂಡ್ ಕಪಾಲಭಾತಿ ಆಗಿದೆ ಅವರು ಉಜ್ಜಯಿ ಪ್ರಾಣಾಯಾಮವನ್ನು ಶುರು ಮಾಡಿ. ಉಜ್ಜಯಿ ಅಂದರೆ 2 ಮೂಗಿನ ಹೊಳ್ಳೆಯಲ್ಲಿ ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು, ನಾಭಿಯಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ ಇಡೋದು. ನಿಮ್ಮ ಕೆಪಾಸಿಟಿ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ, ನಿಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟೊತ್ತವರೆಗೂ ಉಸಿರನ್ನು ತಡೆದಿಟ್ಕೊಳ್ಳೋದು. ಆಮೇಲೆ ಉಸಿರನ್ನು ಬಿಡೋದು, ಬಾಯಿಯ ಮುಖಾಂತರ ಉಸಿರನ್ನು ಬಿಡೋದು. ಓಕೆ, ಸ್ಟಾರ್ಟ್. ಇನ್ಹೇಲ್. ಎಸ್, ಉಸಿರನ್ನು ತಗೊಳ್ಳಿ ದೀರ್ಘವಾಗಿ. ಉಸಿರನ್ನು ಹಿಡಿದಿಟ್ಕೋಬೇಕು. ಓಕೆನಾ? ಆಮೇಲೆ ಬಾಯ ಮುಖಾಂತರ ಉಸಿರನ್ನು ಹೊರ ಹಾಕಬೇಕು. ಎಸ್, ಇದನ್ನು 5 ಬಾರಿ ಮಾಡೋಣ. ಉಜ್ಜಯಿ ಪ್ರಾಣಾಯಾಮವನ್ನು 5 ಬಾರಿ ಮಾಡೋಣ. ಸ್ಟಾರ್ಟ್ ಮಾಡಿ. 1 ಸಾರಿ ಆಗಿದೆ, ಇನ್ನು 4 ಸಾರಿ ಮಾಡೋಣ. ಎಸ್, ಸ್ಟಾರ್ಟ್. ಬಾಯಿ ಮುಖಾಂತರ ಉಸಿರನ್ನ ಬಿಡಿ. ಇದು ಮಾಡುವಾಗ ನಿಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ, ತಲೆ ಎಲ್ಲ ಇದಾಗುತ್ತೆ. ನಿಮ್ಮ ಅನುಭವ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ. ನಿಮ್ಗೇನಾಗುತ್ತೆ ಆಮೇಲೆ ಕಮೆಂಟ್ ಮಾಡಿ. ಓಕೆನಾ? ಎಸ್, ಇನ್ನೊಂದು ರೌಂಡ್ ಮಾಡೋಣ. ಎಸ್, ಇನ್ಹೇಲ್. ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. ಬಾಯಿ ಮುಖಾಂತರ ನಾಭಿಯಲ್ಲಿ ಹೋಲ್ಡ್ ಮಾಡಿ. ಆಗ್ತಾ ಇಲ್ಲ ನನಗೆ, ಸಾಕು ಅನ್ನಿಸ್ದಾಗ ಹೊರಗಡೆ ಹಾಕಿ. ಓಕೆನಾ? ಯಾರ್ದೆಲ್ಲ 5 ಬಾರಿ ಉಜ್ಜಯಿ ಆಗಿದೆ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡಿ. ಈಗ ಭ್ರಾಮರಿಯನ್ನು ಮಾಡೋಣ. ಭ್ರಾಮರಿ ಪ್ರಾಣಾಯಾಮ ಅಂದರೆ ಕಿವಿಯ ಈ ಸಣ್ಣ ಪಾರ್ಟ್ ಇದೆಯಲ್ಲ, ಇದರ ಸಹಾಯದಿಂದ ಕಿವಿಯನ್ನು ಒತ್ತಿ ಬಂದ್ ಮಾಡಬೇಕು 2 ಸೈಡು. ಆಮೇಲೆ ಮಿಕ್ಕಿದ 4 ಬೆರಳಿಂದ ಮುಖವನ್ನು ಕವರ್ ಮಾಡಬೇಕು. ಹೀಗೆ ಹುಬ್ಬಿನ ಮೇಲೆ ಫಸ್ಟು, ಆಮೇಲೆ
ರೆಪ್ಪೆ ಮೇಲೆ, ಆಮೇಲೆ ಮೂಗಿನ ಕೆಳಗೆ, ಆಮೇಲೆ ಬಾಯಿ ಕೆಳಗೆ, ಈ ಥರ ಕವರ್ ಮಾಡಬೇಕು ಬಾಡಿನ. ಓಕೆನಾ? ಕವರ್ ಮಾಡಿ ದೀರ್ಘವಾಗಿ ಉಸಿರನ್ನು ತಗೋಬೇಕು. ಮತ್ತೇನು ಮಾಡಬೇಕು? ಉಸಿರನ್ನು ಬಿಡಬೇಕಾದ್ರೆ ಮಾಕಾರವನ್ನು ದುಂಬಿಯ ರೀತಿ ನಾದ ಮಾಡ್ತಾ ಬಿಡಬೇಕು. ಓಕೆ? ಉಸಿರನ್ನ ತಗೊಳ್ಳಿ, ದೀರ್ಘವಾಗಿ ಉಸಿರೆಳ್ಕೊಳ್ಳಿ. ಇದು ಮಾಡ್ಬೇಕಾದ್ರೆ ಹಲ್ಲನ್ನ ಕಚ್ಚೋ ಆಗಿಲ್ಲ, ಬಾಯಿ ಓಪನ್ ಆಗಿರ್ಬೇಕು, ಹಲ್ಲು ಕಚ್ಚಬಾರ್ದು, ಲೂಸ್ ಆಗಿರಬೇಕು. ಸರಾಗವಾಗಿ ಉಸಿರನ್ನು ತಗೊಂಡು ಸರಾಗವಾಗಿ ಬಿಡಬೇಕು. ಟೆನ್ಷನ್ನು, ಒತ್ತಡ, ಸ್ಟ್ರೆಸ್ ಮಾಡ್ಕೋಬಾರ್ದು. ಓಕೆ? ದೀರ್ಘವಾದ ಉಸಿರನ್ನು ತಗೊಂಡು ಆರಾಮಾಗಿ ಉಸಿರನ್ನು ಬಿಡಬೇಕು. ಹಲ್ಲು ಕಚ್ಚಬೇಡಿ, ನಾದ ಮಾಡಬೇಕಾದ್ರೆ ಹಲ್ಲನ್ನು ಕಚ್ಚಬೇಡಿ. ಓಕೆ? ಎಸ್, 2 ಬಾರಿ ಆಗಿದೆ. ಇದು ಕೂಡ ಇನ್ನು 3 ಬಾರಿ ಮಾಡೋಣ. ಇನ್ಹೇಲ್, ಸ್ಟಾರ್ಟ್. ನಿಮ್ಮ ಟೈಮ್ ತಗೊಂಡು ನೀವು 5-5 ಬಾರಿ ಮಾಡಿ. ಮತ್ತೆ ನಿಮಗೆ ಟೈಮ್ ಇದೆ ಅಂದರೆ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ಒಂದು 10-15 ನಿಮಿಷ ನೀವು ಪ್ರಾಕ್ಟೀಸ್ ಮಾಡ್ಬೋದು ಎಲ್ಲವನ್ನು. ಮಿನಿಮಮ್ ಅರ್ಧ ಗಂಟೆ ನೀವು ಪ್ರಾಣಾಯಾಮ ಮಾಡೋದ್ರಿಂದ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಏನು ಮಾಡೋಣ, ಇನ್ನೊಂದು ರೌಂಡ್ ಮಾಡೋಣ. ಇನ್ನು 3 ಬಾರಿ ಮಾಡಿ ನಾಡಿ ಶೋಧನವನ್ನು ಶುರು ಮಾಡೋಣ. ಓಕೆ? ಎಸ್, ಸ್ಟಾರ್ಟ್. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ನಾದದ ಮೂಲಕ ಬಿಡಿ. ಓಕೆ? ಯಾರ್ದೆಲ್ಲ 5 ಬಾರಿ ಆಗಿದೆ ಅವರು ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಾಡಿ ಶೋಧನವನ್ನು ಮಾಡೋಣ. ಒಂದು ಅರ್ಧ ನಿಮಿಷ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಬಾಡಿಗೆ ರಿಲ್ಯಾಕ್ಸ್ ಮಾಡಿ ವಿಶ್ರಾಂತಿಯನ್ನು ಕೊಡಿ. ಆಮೇಲೆ ಇನ್ನೊಂದು ಶುರು ಮಾಡೋಣ. ಓಕೆ, ಈಗ ನಾಡಿ ಶೋಧನವನ್ನು ಶುರು ಮಾಡಿ. ಆಲ್ರೆಡಿ ರಿಲ್ಯಾಕ್ಸ್ ಮಾಡಿರೋರು. ಓಕೆ? 5 ಬಾರಿ ಪ್ರಾಣಾಯಾಮ ಮುಗ್ದಿರೋರು ನಾಡಿ ಶೋಧನವನ್ನು ಮಾಡಿ ನೋಡಿ. ಈ ಥರ 2 ಬೆರಳನ್ನು ಮಡಚೋದು, ಬಲ ಹೊಳೆ ಬಲ ಮೂಗಿನ ಹೆಬ್ಬೆರಳಿಂದ ಬಲಗಡೆ ಇದನ್ನು ಬಂದ್ ಮಾಡಬೇಕು. ಈ 2 ಬೆರಳಿಂದ ಎಡಗಡೆ ಮೂಗಿನ ಹೊಳ್ಳೆಯನ್ನು ಬಂದ್ ಮಾಡಬೇಕು.
ಎಡಗಡೆಯಿಂದ ಉಸಿರನ್ನ ತಗೋಬೇಕು, ಬಲಗಡೆಯಿಂದ ಬಿಡ್ಬೇಕು, ಬಲಗಡೆಯಿಂದ ಉಸಿರನ್ನ ತಗೋಬೇಕು, ಎಡಗಡೆಯಿಂದ ಬಿಡ್ಬೇಕು. ಓಕೆ, ಸ್ಟಾರ್ಟ್. ಕಣ್ಣುಗಳನ್ನ ಮುಚ್ಕೊಂಡು ಕುತ್ಕೋಬಹುದು. ಇನ್ನೊಂದು ಕೈಯಲ್ಲಿ ನೀವು ಮುದ್ರೆಯನ್ನು ಹಾಕಿ ಕುತ್ಕೋಬಹುದು. ಓಕೆ, ಮುದ್ರೆಯನ್ನ ಕೂಡ ಹಾಕೊಂಡು ಇನ್ನೊಂದು ಕೈಯಲ್ಲಿ ಕುತ್ಕೋಬಹುದು. ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರ್ಲಿ. ಆಮೇಲೆ ಇಲ್ಲಿಂದ ತಗೊಂಡು ಹಿಂಗೆ ಬಿಡ್ಬೋದು, ಇಲ್ಲ ಈ ಎರಡು ಬೆರಳನ್ನ ನಿಮ್ಮ ಆಜ್ಞಾ ಚಕ್ರದಲ್ಲಿ ಇಟ್ಟು ಹಿಂಗೆ ಕೂಡ ಮಾಡ್ಬೋದು. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಇದೆರಡು ರೀತಿಯಲ್ಲಿ ಮಾಡಿ. ಎಡಗಡೆಯಿಂದ ಸ್ಟಾರ್ಟ್ ಮಾಡಿ ಬಲಗಡೆಗೆ ಬಿಡಿ, ಬಲಗಡೆಯಿಂದ ತಗೊಂಡು ಎಡಗಡೆಗೆ ಬಿಡಿ. ಇದು 1 ರೌಂಡ್ ಆಗುತ್ತೆ. ಇಂಥದ್ದು 7-9 ರೌಂಡ್ವರೆಗೂ ಮಾಡಬೇಕು. 5 ರೌಂಡ್ ಆದರೂ ಮಾಡಿ ಮಿನಿಮಮ್. ಓಕೆ, ಸ್ಟಾರ್ಟ್. ಕಣ್ಣುಗಳನ್ನ ಬಂದ್ ಮಾಡಿ ಕುತ್ಕೊಳ್ಳಿ. ಇವಾಗ ಯಾರಿಗೆಲ್ಲ ನಾಡಿ ಶೋಧನ 5 ಬಾರಿ 7 ಬಾರಿ 9 ಬಾರಿ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಓಂಕಾರವನ್ನು ಹೇಳೋಣ. ಓಂಕಾರದ ನಂತರ ಅಫರ್ಮೇಷನ್ ಅನ್ನು ಹೇಳ್ತೀವಿ. ಓಕೆ, ಓಕೆ. ಈಗ ಕಣ್ಣುಗಳನ್ನ ತೆರೆಬೇಡಿ, ಹಾಗೆ ಕಣ್ಣುಗಳನ್ನ ಮುಚ್ಚಿ ಕೂತ್ಕೊಳ್ಳಿ. ಓಂಕಾರವನ್ನ ಹೇಳೋಣ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಬಿಡಿ ಒಮ್ಮೆ. ಈಗ ಓಂಕಾರವನ್ನ ಉಚ್ಚಾರಣೆ ಮಾಡೋಣ. ಓಂಕಾರದ ನಾದ ನಿಮ್ಮ ಇಡೀ ದೇಹವನ್ನ ಕಂಪಿಸಬೇಕು. ಓಂಕಾರದ ಕಂಪನ ಇಡೀ ದೇಹವನ್ನೊಮ್ಮೆ ಆವರಿಸ್ಕೋಬೇಕು. ಬಾಡಿ ಫುಲ್ ಕ್ಲೆನ್ಸ್ ಆಗಬೇಕು. ಆ ರೀತಿ ನೀವು ಫೀಲ್ ಮಾಡಬೇಕು. ಓಂಕಾರ ಹೇಳ್ಬೇಕಾದ್ರೆ, ನೀವು ಉಸಿರು ತಗೋಬೇಕಾದ್ರೆ ಪಾಸಿಟಿವಿಟಿಯನ್ನು ತಗೊಳ್ಳಿ. ಉಸಿರು ಬಿಡಬೇಕಾದ್ರೆ ನಿಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಆಲೋಚನೆಗಳು, ಕೆಟ್ಟ ಶಕ್ತಿಗಳು ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಓಂಕಾರ ನಾದವನ್ನ ಮಾಡೋಣ. ಎಸ್, ಇನ್ಹೇಲ್. ಓ, ಎಸ್, ಇನ್ಹೇಲ್. ಓ, ಇನ್ನೊಮ್ಮೆ. ಎಸ್, ಇನ್ಹೇಲ್. ಓ, ಎಸ್. ಓಕೆ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಅಫರ್ಮೇಷನ್ ಅನ್ನ ಹೇಳೋಣ. ನಿಮ್ಮನ್ನ ನೀವು ಒಂದು ಸಮುದ್ರದ ದಡದಲ್ಲಿ ಅಥವಾ ನದಿಯ ದಡದಲ್ಲಿ, ದೊಡ್ಡದಾದ ಒಂದು ನದಿ ಹರಿತಾ ಇರುತ್ತೆ. ಆ ನದಿಯ ದಡದಲ್ಲಿ ಕೂತಿದ್ದೀರಿ. ನಿಮ್ಮ ಕಾಲುಗಳನ್ನ ನದಿಯ ಒಳಗಡೆ ಬಿಟ್ಟು ಕೂತಿದ್ದೀರಿ. ಆ ತಣ್ಣನೆಯ ಅನುಭವ, ನೀರಿನ ಸ್ಪರ್ಶದ ಅನುಭವವನ್ನ ಮಾಡಿ. ಅದೇ ರೀತಿ ಸುತ್ತಮುತ್ತಲು ದಟ್ಟವಾದ ಕಾಡು, ಹಸಿರೇ ಹಸಿರು ತುಂಬಿದೆ. ನೀರು ತುಂಬಾ ಚೆನ್ನಾಗಿ ಹರಿದುಕೊಂಡು ಹೋಗ್ತಾ ಇದೆ. ನದಿಯ ಹತ್ತಿರ ಒಂದು ಬಂಡೆ ಮೇಲೆ ಕೂತಿದ್ದೀರಾ. ಕಾಲನ್ನ ಕೆಳಗಡೆ ಬಿಟ್ಟು ಆರಾಮಾಗಿ ಕೂತಿದ್ದೀರಿ. ಕಾಲು ತಣ್ಣಗಾಗ್ತಾ ಇದೆ, ನೀರಿನ ಸ್ಪರ್ಶ ನಿಮ್ಗೆ ಆಗ್ತಾ ಇದೆ. ಸೊ ಹಾಗಾಗಿ
ತುಂಬಾ ಚೆನ್ನಾಗಿ ನಿಮ್ಗೆ ಅನುಭವ ಆಗ್ತಾ ಇದೆ. ಹಚ್ಚ ಹಸಿರನ್ನು ನೋಡ್ತಾ ಇದ್ದೀರಾ. ಸುತ್ತಮುತ್ತಲೂ ತುಂಬಾ ಚೆನ್ನಾಗಿ ಗಿಡ ಮರಗಳು ಬೆಳೆದು ನಿಂತಿದ್ದಾವೆ. ಆ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಇದ್ದೀರಿ. ಈಗಷ್ಟೇ ಸೂರ್ಯ ಉದಯಿಸ್ತಾ ಇದ್ದಾನೆ. ಆ ಮರಗಳ ಸಂದಿಯಲ್ಲಿ ಒಂದು ಬಂಗಾರದ ಬಣ್ಣದ ಬೆಳಕು ಹೀಗೆ ಬರುತ್ತೆ ಹೋಗುತ್ತೆ. ಹಾಗೆ ಗೊತ್ತಲ್ಲ, ಒಂದು ಮರದ ಸಂದಿಯಿಂದ ಬೆಳಕು ಬರ್ಬೇಕಾದ್ರೆ ಹೇಗಾಗತ್ತೆ? ಗಾಳಿ ಅಲ್ಲಾಡ್ಬೇಕಾದ್ರೆ ಬಿಸಿಲು ಸ್ವಲ್ಪ ಬರುತ್ತೆ, ಸ್ವಲ್ಪ ಹೋಗುತ್ತೆ ಅಂತ ಒಂದು ಎಳೆ ಬಿಸಿಲನ್ನ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಮನಸ್ಸಿಗೆ ಏನೋ ಒಂದು ತರ ಆಹ್ಲಾದಕರವಾದ ಅನುಭವ ಆಗ್ತಾ ಇದೆ. ನೇಚರ್ ಈಸ್ ಎ ವೆರಿ ಗುಡ್ ಹೀಲರ್. ಯಾವಾಗಲೂ ನೇಚರ್ ಜೊತೆಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ಅಂತ ಒಂದು ಒಳ್ಳೆ ನೇಚರಲ್ಲಿ ಕೂತಿದ್ದೀರಿ. ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿದೆ. ಖುಷಿಯಾಗಿದೆ. ಒಳ್ಳೆಯ ಗಾಳಿಯನ್ನ ಸೇವನೆ ಮಾಡ್ತಾ ಇದ್ದೀರಾ. ಈಗ ನಿಮ್ಮ ಮನಸ್ಸು ಹೇಳ್ತಾ ಇದೆ, ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹೇಳುವ ಪ್ರತಿಯೊಂದು ಲೈನನ್ನ ನೀವು ಫೀಲ್ ಮಾಡಿ, ಇಲ್ಲ ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಇರಬೇಕು. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗೋ ರೀತಿ ಹೇಳ್ಬೇಕು. ತುಂಬಾ ಆಳವಾಗಿ ನೀವೇ ಅದು ಆಗಿದ್ದೀರಿ. ನಾನು ಹೇಳುವಂತ ಪ್ರತಿಯೊಂದು ವಾಕ್ಯದಲ್ಲೂ ನಿಮ್ಮನ್ನ ಇನ್ವಾಲ್ವ್ ಮಾಡಿ. ನೀವು ಅಲ್ಲಿದ್ದೀರಾ ಅನ್ನೋ ಒಂದು ವಿಜುವಲೈಸೇಷನ್ ಅನ್ನ ಮಾಡಿ, ಕಲ್ಪನೆಯನ್ನ ಮಾಡ್ಕೊಳ್ಳಿ. ಓಕೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಮತ್ತು ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ನನ್ನ ಕಡೆ ಹಣ ನನ್ನ ಕಡೆ ಹರಿದು ಬರುತ್ತಿದೆ. ಆದ್ದರಿಂದ ಹಣವು ನನ್ನ ಕಡೆ ಹರಿದು ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನಾನು ಮಾಡುವಂತ ಕೆಲಸದಲ್ಲಿ ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ಮನಸ್ಸು ತುಂಬಾ ಶಾಂತವಾಗಬೇಕು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ, ಹಾಗೆ ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೇ ಹೋದರೂ ಅದೃಷ್ಟ
ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಹಾಗೆ ಆಕರ್ಷಿಸುತ್ತದೆ. ನಾನು ತುಂಬ ಎನರ್ಜಿಯಿಂದ ಇದ್ದೇನೆ, ಅದು ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತಿದೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕಂಡಂತ ಎಲ್ಲ ಕನಸುಗಳು ಈಗ ರಿಯಲ್ ಆಗಿ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಕೋಟಿ ಕೋಟಿ ಅವಕಾಶಗಳು ಆಕರ್ಷಣೆಯಾಗುತ್ತಿವೆ. ನನ್ನ ಜೀವನದಲ್ಲಿ ಕೋಟಿ ಕೋಟಿ ಅವಕಾಶಗಳು ಆಕರ್ಷಣೆಯಾಗುತ್ತಿವೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್ ಅನ್ನು ಕಳಿಸುತ್ತಿದ್ದಾರೆ. ಆದ್ದರಿಂದ ನನ್ನ ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿರೋದ್ರಿಂದ ನಾನು ದೇವರು ಮತ್ತು ಯೂನಿವರ್ಸ್ ನನಗೆ ಅಬ್ಯಾಂಡೆನ್ಸ್ ಎಂದು ಪ್ರಾಸ್ಪರಿಟಿಯನ್ನು ಕಳಿಸಿಕೊಡುತ್ತಿದ್ದಾರೆ. ನನ್ನ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ, ನನ್ನ ಜೀವನದಲ್ಲಿ ಸುಧಾರಣೆಯಾಗಿದೆ, ನಾನು ಯೋಚನೆ ಮಾಡುವಂತ ರೀತಿ ಬದಲಾವಣೆಯಾಗಿದೆ. ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದೇನೆ. ಹೀಗೆ ಸುಮಾರು ನನ್ನ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಾವೆ. ನಾನು ಪಾಸಿಟಿವಿಟಿಯನ್ನು ತರಲು ರೆಡಿಯಾಗಿದ್ದೇನೆ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಯೋಚನೆಯನ್ನು ಮಾಡುತ್ತಾ ನನ್ನ ಜೀವನವನ್ನು ಸಕಾರಾತ್ಮಕವಾಗಿ ಹಾಗೂ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳಲು ನಾನು ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಮತ್ತು ಸ್ಪಿರಿಚುವಲಿ ರೆಡಿಯಾಗಿದ್ದೇನೆ ನಾನು ಅಂತ ನಿಮಗೆ ನೀವು ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಹೊಸ ಬದಲಾವಣೆಗಳನ್ನು ತಂದುಕೊಳ್ಳಲು ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಆತ್ಮಿಕವಾಗಿ ಹಾಗೂ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ನಾನು ರೆಡಿಯಾಗಿದ್ದೇನೆ ಅಂತ ಸಂಕಲ್ಪವನ್ನು ಮಾಡಿ, ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ನಾನು ನೋಡುವ ರೀತಿ ಚೇಂಜ್ ಆಗುತ್ತೆ. ಚಿಂತೆ ಮಾಡುವ ಬದಲು ಚಿಂತನೆ ಮಾಡಲು ನಾನು ರೆಡಿಯಾಗಿದ್ದೇನೆ. ಓಕೆ, ನನ್ನ ಜೀವನದಲ್ಲಿ ಇಂಥ ಅದ್ಭುತವಾದ ದಿನವನ್ನು ಕೊಟ್ಟಿದ್ದಕ್ಕೆ, ಇಂಥ ಅದ್ಭುತವಾದ ಜೀವನವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಆ್ಯಂಡ್ ಥ್ಯಾಂಕ್ ಯು ಏಂಜಲ್ಸ್, ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ಹಿರಿಯರಿಗೆಲ್ಲ ಥ್ಯಾಂಕ್ ಯು ಹೇಳಿ ಇಂಥ ಅದ್ಭುತ ಜೀವನವನ್ನು ಕೊಟ್ಟಿದ್ದಕ್ಕೆ. ನಾನು ಎಲ್ಲವನ್ನು ಸಾಧನೆ ಮಾಡುವಂಥ, ದೃಢ ಸಂಕಲ್ಪ ಮಾಡುವಂಥ ಗಟ್ಟಿ ಮನಸ್ಥಿತಿಯನ್ನು ಕೊಟ್ಟಿದ್ದಕ್ಕೆ, ಒಳ್ಳೆಯ ದೇಹವನ್ನು ಕೊಟ್ಟಿದ್ದಕ್ಕೆ, ಸದೃಢವಾದ ದೇಹವನ್ನು ಕೊಟ್ಟಿದ್ದಕ್ಕೆ, ಆರೋಗ್ಯವಾದ ದೇಹವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗ್ರ್ಯಾಟಿಟ್ಯೂಡ್ ಇರಲಿ. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನದಿಯಲ್ಲಿ ನಿಮ್ಮ ಕೈಕಾಲು ಮುಖವನ್ನು ನೀಟಾಗಿ ತೊಳ್ಕೊಂಡು ಒಂದ್ಸರಿ ನೀರಿಗೆ ಬಿದ್ದು ನಿಮ್ಮ ದೇಹದಲ್ಲಿ, ಮನಸ್ಸಲ್ಲಿ ಇರುವಂಥ ಎಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳೇನಿದೆ ಎಲ್ಲ ನದಿಯಲ್ಲಿ ತೊಳೆದೋಯ್ತು. ನೀರಿಗೆ ಆ ಶಕ್ತಿ ಇದೆ, ನಿಮ್ಮ ಪಾಪವನ್ನು ತೊಳೆಯುವ ಶಕ್ತಿ ಇದೆ. ಸೊ ಹಾಗಾಗಿ ನಮ್ಮಲ್ಲಿರುವ ಎಲ್ಲ ಪಾಪಗಳನ್ನು ತೊಳೆದು ಮಿಂದೇಳೋದು ಅಂತಾರಲ್ಲ, ಮಿಂದೆದ್ದೆ ಅಂದರೆ ಫುಲ್ಲು ನನ್ನಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ತೊಳೆದು ಹಾಕಿದೆ ನಾನು. ಆ ಥರ ನದಿಯಲ್ಲಿ 1 ಸಾರಿ ಮುಳುಕಾಕಿ 3 ಸಾರಿ ಮುಳುಕಾಕಿ ಎದ್ದು ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಮಲಿನ ಚಿಂತನೆಗಳು, ಕೆಟ್ಟ ಕೆಟ್ಟ ಯೋಚನೆಗಳು ಎಲ್ಲವೂ ಸಂಪೂರ್ಣವಾಗಿ ತೊಳೆದು ಹಾಕಿದ್ದೇನೆ ಅಂತೇಳಿ ಕಲ್ಪನೆಯನ್ನು ಮಾಡಿಕೊಂಡು ಸಹಜವಾಗಿ ಮೇಲೆ ಬನ್ನಿ, ಸಹಜ ಸ್ಥಿತಿಯಲ್ಲಿ ಬನ್ನಿ. ಈಗ ನಿಧಾನವಾಗಿ ಯಾರ ಹತ್ರ ಆಶೀರ್ವಾದ ತಗೋಬೇಕು, ಕಣ್ಣುಗಳನ್ನು ಓಪನ್ ಮಾಡಬೇಡಿ. ತಂದೆ, ತಾಯಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಹಾಗೂ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ದೈವದ ಶಕ್ತಿಯಲ್ಲಿ ಕೂಡ ಆಶೀರ್ವಾದವನ್ನು ತಗೋಬೇಕು. ಅದೇ ರೀತಿ ತಲೆಮಾರುಗಳಿಂದ ಪೂಜಿಸ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಮನೆ ದೇವರ ಆಶೀರ್ವಾದವನ್ನು ಕೂಡ ತಗೋಬೇಕು. ನಿಮ್ಮ ಇಷ್ಟ ದೇವರ ಆಶೀರ್ವಾದವನ್ನು ಕೂಡ ತಗೊಳ್ಳಿ. ಜೊತೆಯಲ್ಲಿ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ, ನಿಮಗೆ ಕಷ್ಟ ಬಂದ ತಕ್ಷಣ ದೇವರೇ ಅಂತ ಯಾರೋ ಒಂದು ದೇವರ ಹೆಸರನ್ನ ಹೇಳ್ತೀರಾ, ಯಾವಾಗಲೂ ನೀವು ಪಟ್ ಅಂತ ಬಾಯಿಗೆ ಬರುತ್ತೆ ನಿಮ್ಮ ಇಷ್ಟವಾದ ದೇವರು. ಆ ದೇವರ ಅನುಗ್ರಹವನ್ನು ಕೂಡ ಪಡ್ಕೊಳ್ಳಿ.
ಈಗ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಸಹಜವಾಗಿ ನೀವು ಮನೆಗೆ ಬಂದಿದ್ದೀರಿ, ಸಹಜ ಸ್ಥಿತಿಯಲ್ಲಿದ್ದೀರಿ. ದೀರ್ಘ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಿಮ್ಮ ತಂದೆ ತಾಯಿ ಆಶೀರ್ವಾದಗಳನ್ನ ತಗೊಳ್ಳಿ. ಅದೇ ರೀತಿ ನೀವು ಗುರುಗಳು ಅಂತ ನಂಬಿರ್ತಕ್ಕಂಥ ಗುರುವಿನ ಆಶೀರ್ವಾದವನ್ನ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಪಾಠ ಕಲಿಸಿದಂಥ ಗುರು ಆಗಬಹುದು, ಅಕ್ಷರ ಕಲಿಸಿದಂಥ ಗುರು ಆಗಬಹುದು, ಯಾರೇ ಆಗಿದ್ರೂ ನಿಮಗೆ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಕೊಡ್ತಾ ಇರ್ತಾರೆ, ಹೀಗಲ್ಲ ಹೀಗೆ ಮಾಡು ಅಂತ. ಅಂಥವ್ರನ್ನ ನೆನಪಿಸ್ಕೊಳ್ಳಿ. ಈಗ ಅದೇ ರೀತಿ ನಿಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಮೃದ್ಧವಾದ ಜೀವನವನ್ನು ಸಾಗಿಸಿದಂಥ ಪಿತೃಗಳ ಆಶೀರ್ವಾದ ತುಂಬ ಮುಖ್ಯ ಆಗತ್ತೆ. ಪಿತೃಗಳು ನೊಂದ್ಕೊಂಡ್ರೆ, ಅವರ ಮನಸ್ಸಿಗೆ ನೋವಾದರೆ, ಅವರಿಗೆ ಆತ್ಮಶಾಂತಿ ಇಲ್ಲ ಅಂದರೆ ನಮ್ಮ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಹಾಗಾಗಿ ಪ್ರತಿದಿನ ಅವ್ರ ಹತ್ರ ಸಾರಿ ಕೇಳಿ, ಆಶೀರ್ವಾದ ಕೇಳಿ 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 ಅವರ ಮನಸ್ಥಿತಿಯನ್ನು ಚೇಂಜ್ ಮಾಡ್ಬೇಕು ನಾವು. ಆವಾಗ ಅವರು ತಥಾಸ್ತು ಅಂತಾರೆ, ನಿಮಗೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪಿತೃಗಳ ಹತ್ರ ಒಳ್ಳೆ ಆಶೀರ್ವಾದಗಳನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ಗ್ರಾಮದ ದೇವರು, ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಒಂದು ದೈವ ಇರುತ್ತೆ, ಅದಕ್ಕೆ ಅಂತ ಒಂದು ಗ್ರಾಮ ದೇವತೆ ಅಥವಾ ಗ್ರಾಮ ದೇವರನ್ನ ರಕ್ಷಕ ಅಂತ ಇರ್ತಾರೆ, ಅವರ ಆಶೀರ್ವಾದ. ಅದು ನಿಮ್ಗೆ ಹೆಸರು ಗೊತ್ತಿದ್ರೆ ನೀವು ಉಚ್ಚಾರಣೆ ಮಾಡ್ಬೋದಿಲ್ಲ ಅಂದರೆ, ನಾನಿರುವಂಥ ಈ ಜಾಗಕ್ಕೆ ಸಂಬಂಧಪಟ್ಟ ದೈವ ಏನಿದೆ ಅದರ ಆಶೀರ್ವಾದ ನನಗೆ ಸಿಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರು, ಅದೇ ರೀತಿ ನಿಮ್ಮ ಇಷ್ಟ ದೇವರು, ನಿಮ್ಮ ಮನೆಯಲ್ಲಿ ತಲೆಮಾರುಗಳಿಂದ ಪೂಜಿಸ್ಕೊಂಡು ಬಂದಿರತಕ್ಕಂಥ ಮನೆ ದೇವರ ಆಶೀರ್ವಾದವನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ಇಷ್ಟ ದೇವರನ್ನ ಕೂಡ ಆಶೀರ್ವಾದವನ್ನು ತಗೊಳ್ಳಿ. ಎಲ್ಲರೂ ನಿಮ್ಗೆ ಹೇಳ್ತಾ ಇದ್ದಾರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಿದ್ದೀರಿ, ಸಂಪೂರ್ಣವಾಗಿ ಶರಣಾಗತರಾಗಿದ್ದೀರಿ. ಅವರು ಕೂಡ ಕೇಳಿ, ನಾನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನನಗೆ ಸಮೃದ್ಧಿ ಬೇಕು, ಎಲ್ಲ ರೀತಿಯಲ್ಲೂ ಏಳಿಗೆ ಆಗಬೇಕು, ನನ್ನಿಂದ 4 ಜನಕ್ಕೆ ಉಪಕಾರವಾಗುವ ಹಾಗೆ ನನಗೆ ಆಶೀರ್ವಾದವನ್ನು ಮಾಡಿ, ನನ್ನಿಂದ 4 ಜನರ ಜೀವನ ಬದಲಾವಣೆ ಮಾಡುವಂಥ ಶಕ್ತಿ ನನಗೆ ಕೊಡಿ. ಸ್ವಾರ್ಥವಾಗಿ ಏನನ್ನು ಕೇಳಬೇಡಿ, ನಿಮ್ಮಿಂದ ಬೇರೆಯವರಿಗೆ ಉಪಯೋಗ ಆಗುವಂಗೆ ಕೇಳ್ಕೊಳ್ಳಿ. ಈಗ ನಿಮಗೆ ದುಡ್ಡು ಬಂತು ಅಂದರೆ ಒಂದು 5% ಆದರೂ ಬೇರೆಯವರಿಗೆ ಸಹಾಯ ಮಾಡ್ತೀನಿ ನಾನು ಅಂತ ನಿಸ್ವಾರ್ಥ ಭಾವನೆಯಿಂದ ಕೇಳ್ಕೊಳ್ಳಿ. ಅವರು ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ವಿಜಯೀ ಭವ. ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ನಿಮಗೆ ಸಕ್ಸಸ್ ಸಿಗಲಿ. ನೀವು ಅಂದುಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ. ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನಿಮ್ಮ ಇಷ್ಟಗಳೆಲ್ಲ ನೆರವೇರಲಿ. ಅದೇ ರೀತಿ ನಿಮಗೆ ಕಲ್ಯಾಣವಾಗಲಿ, ವಿಜಯೀ ಭವ, ಶುಭವಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲರೂ ನಿಮ್ಮ ಮುಂದೆ ನಿಂತಿದ್ದಾರೆ, ನೀವು ಕೂಡ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾದ ಪ್ರತಿ ದಿವಸ ತಂದೆ ತಾಯಿ ಎಲ್ಲರ ಆಶೀರ್ವಾದವನ್ನು ಪಡ್ಕೊಳ್ತಾ ಇರುವ ನೀವೇ ಧನ್ಯರು. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬಂದು ಕೈಗಳನ್ನು ರಬ್ ಮಾಡಿ, ರಬ್ ಮಾಡ್ತಾ ಮಾಡ್ತಾ ಏನು ಮಾಡಬೇಕು, ಬಿಸಿಯಾದ ಕೈಗಳಿಂದ ಕಣ್ಣನ್ನು ಸ್ಪರ್ಶ ಮಾಡಬೇಕು. ಅದೇ ರೀತಿ ಕೈ ಕಾಲು ನಿಮ್ಮ ಇಡೀ ದೇಹವನ್ನು ಒಮ್ಮೆ ಸ್ಪರ್ಶ ಮಾಡ್ತಾ ನಿಮಗೆ ನೀವೇ ಹೇಳ್ಕೊಳ್ಳಿ, ಐ ಆಮ್ ವಂಡರ್ಫುಲ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಪವರ್ಫುಲ್. ಪವರ್ಫುಲ್ ವರ್ಡ್ಗಳನ್ನು ನಿಮಗೆ ನೀವು ಹೇಳ್ಕೋಬೇಕು. ನಿಮ್ಮ ಬಾಡಿ ಅದಕ್ಕೆ ಸ್ಪಂದಿಸುತ್ತೆ. ಓಕೆನಾ? ನೀವು ಯಾವತ್ತು ನಾನು ಕೆಟ್ಟವನು, ನಾನು ಕೈಲಾಗದವನು ಆ ಥರ ವರ್ಡನ್ನು ನಿಮಗೆ ನೀವು ಯಾವತ್ತೂ ಹೇಳ್ಬಾರ್ದು. ನಿಮ್ಮನ್ನು ನೀವು ಉರಿದುಂಬಿಸ್ಕೋಬೇಕು ಅಂದರೆ ಪವರ್ಫುಲ್ ವರ್ಡನ್ನು ಹೇಳಬೇಕು. ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತಾಗ ನಿಮ್ಮ ಪವರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಯಾವತ್ತೂ ಕೀಳಿರಿಮೆಯಿಂದ ನೋಡಬೇಡಿ. ನನಗಿಂತ ಅವರು ಚೆನ್ನಾಗಿದ್ದಾರೆ, ಬೇರೆಯವರಿಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋಬೇಡಿ. ನಿಮಗಿಂತ ಸರಿಸಾಟಿಯಾಗಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿಮ್ಮ ಪಾತ್ರವನ್ನು ನಿಮ್ಮಷ್ಟು ಚೆನ್ನಾಗಿ ಮಾಡೋಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಹಾಗಾಗಿ ಯಾವಾಗಲೂ ಐ ಆಮ್ ಗ್ರೇಟ್, ಐ ಆಮ್ ಗ್ರೇಟ್, ಐ ಆಮ್ ಗ್ರೇಟ್, ಇದೇ ನಿಮ್ಮ ಮೂಲ ಮಂತ್ರವಾಗಬೇಕು. ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ನಾನು ಶಕ್ತಿವಂತನಾಗಿದ್ದೇನೆ ಅನ್ನೋ ಪ್ರತಿಯೊಂದು ಪಾಸಿಟಿವ್ ವರ್ಡ್ಸ್ ನಿಮ್ಮ ದೇಹದಲ್ಲಿ ಯಾವಾಗಲೂ ಹರಿದಾಡ್ತಾ ಇರಬೇಕು. ಯಾವತ್ತು ಕೀಳಿರಿಮೆಯಿಂದ ನಿಮ್ಮನ್ನು ನೀವು ನೋಡ್ಕೋಬೇಡಿ. ಓಕೆನಾ? ಈಗ ಕರಗಳನ್ನು ನೋಡ್ತಾ ದೇವರ ದರ್ಶನವನ್ನು ಮಾಡೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ದೇವರ ದರ್ಶನವನ್ನ ಮಾಡಿ ಕೈಗಳಲ್ಲಿ ಅದೇ ರೀತಿ ನೀರಿನ ಲೋಟವನ್ನು ತಗೊಳ್ಳಿ. ನಿಧಾನವಾಗಿ ನಿಮ್ಮ ಸಮಯವನ್ನು ತಗೊಂಡು ಕಣ್ಣುಗಳನ್ನು ತೆರೆಯುತ್ತಾ ನೀರಿನ ಲೋಟವನ್ನು ಕೈಗಿಡ್ಕೊಳ್ಳಿ. ನೀರಿಗೆ ಅಫರ್ಮೇಷನ್ ಮಾಡಿ, ಅಂದರೆ ನೀರಿಗೆ ಶಕ್ತಿಯನ್ನು ಕೊಡಿ. ನಿಮ್ಗೆ ಏನೇನು ಬೇಕೋ ಅದೆಲ್ಲ ನೀರಿನ ಜೊತೆ ಮಾತಾಡಿ. ಯಾವಾಗಲೂ ನೀರಿನ ಜೊತೆ ಮಾತಾಡಿ. ಹಣದ ಜೊತೆ ಮಾತಾಡಿ ಅಂತ ಹೇಳಿದೆ, ಹಣದ ಜೊತೆ ಕೂಡ ಮಾತಾಡಬೇಕು.
ಆಯ್ತಾ? ಅದೇ ತರ ನೀರಿನ ಜೊತೆ ಕೂಡ ಮಾತಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಪಂಚಭೂತಗಳಲ್ಲಿ ಒಂದಾದ ಜಲವೇ ನೀನು. ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನನಗೆ ಸಹಕಾರವನ್ನ ನೀಡಿದೀಯಾ, ಶಕ್ತಿಯನ್ನ ನೀಡಿದೀಯಾ. ಜೀವ ನದಿ ಅಂತ ಕರಿತೀವಿ ನೀರಿಗೆ. ನೀರು ನದಿಯಾಗಿ ಹರಿಬೇಕಾದ್ರೆ ಬರೀ ನದಿಯನ್ನಲ್ಲ, ಜೀವ ನದಿ ಅಂತ ಕರಿತೀವಿ. ಅಂದ್ರೆ ಜೀವ ಕೊಡು, ಅದಕ್ಕೆ ಜೀವ ಇದೆ ಅಂತ ಅರ್ಥ. ಸೊ ನದಿಯಾಗಿ ನನ್ನ ಜೀವನದಲ್ಲಿ ಬಂದು ಇರುವಂತ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ನನಗೆ ಒಳ್ಳೆಯದು ಮಾಡು ಅಂತ ಕೇಳ್ಕೊಂಡು, ಐ ಆಮ್ ರಿಚ್, ನಾನು ಶ್ರೀಮಂತನಾಗಿದ್ದೇನೆ, ಶ್ರೀಮಂತಳಾಗಿದ್ದೇನೆ, ನಿಮ್ಗೇನ್ ಬೇಕು ಎಲ್ಲವನ್ನು ನಿಮ್ಮ ನಿಮ್ಮ ಭಾವನೆ ಏನ್ ಅನ್ನಿಸ್ತಾ ಇದೆ ಈಗ ಅದನ್ನ ನೀರನ್ನ ಹತ್ರ ಮಾತಾಡಿ ಹೇಳಿ. ಐ ಆಮ್ ಬ್ಯೂಟಿಫುಲ್, I am beautiful, I am beautiful, I am grateful, I am grateful, I am grateful, I am strong, I am strong, I am strong, I am powerful, I am powerful. Thank you so much, thank you so much, thank you so much. I love you, I love you, I love you. ಓಕೆ, ನೀರನ್ನ ಶಾಂತವಾಗಿ ಪ್ರೀತಿಯಿಂದ ಕುಡಿಯಿರಿ. ಈಗ ಮಾಡೋಣ ಮಯೂರ್ಮಾ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತು ಶುಭಾಶಯ. ಎಲ್ಲರೂ ಸೇಫ್ ಆಗಿರಿ, ಚೆನ್ನಾಗಿರಿ ಅಂತ. ಅಂತ್ಯವಿಲ್ಲದ ಪ್ರೀತಿ ನನ್ನ ಕಡೆಯಿಂದ ಯೂನಿವರ್ಸ್ಗೆ ಅಂತ ಬಿಟ್ಬಿಡು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಲವ್ ಯು ಯೂನಿವರ್ಸ್. ಥ್ಯಾಂಕ್ ಯು. ಪ್ರತಿದಿನ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಕೊಡ್ತಾ ಇದೆಯಾ, ಮನಸ್ಥಿತಿಯನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ತಾ ಇದೆಯಾ. ನಾನು ತುಂಬಾ ಲಕ್ಕಿ, ಐ ಆಮ್ ಅ ವೆರಿ ಲಕ್ಕಿ ಪರ್ಸನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಖುಷಿಯಾಗಿ ಇರ್ಲಿ ಅಂತ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನವನ್ನ ಹಾಗೂ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಯೂನಿವರ್ಸ್. ಎಲ್ಲರೂ ಈಗ ತಥಾಸ್ತು ಮಾಡಿ ಆಶೀರ್ವಾದವನ್ನ ಮಾಡಿ, ನನಗೆ ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಕೂಡ ತಥಾಸ್ತು ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಶಕ್ತಿ ಎಲ್ಲ ಸಿಗ್ಲಿ ಅಂತ. ತಥಾಸ್ತು ತಥಾಸ್ತು ತಥಾಸ್ತು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು ತಥಾಸ್ತು ತಥಾಸ್ತು. ಎಲ್ಲ ಜೀವರಾಶಿಗಳಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್, ತಥಾಸ್ತು ತಥಾಸ್ತು. ಬೇರೆಯವ್ರಿಗೂ ಕೂಡ ನೀವು ಬ್ಲೆಸ್ ಮಾಡೋದ್ ಕಲ್ತ್ಕೋಬೇಕಾಯ್ತಾ. ಬ್ಲೆಸ್ಸಿಂಗ್ ಈಸ್ ವೆರಿ ಮ್ಯಾಜಿಕ್ ಮಂತ್ರ ಅಂತಾನೆ ಕರಿತೀವಿ. ನಿಮ್ ಲೈಫಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂದ್ರೆ ಅದು ಓನ್ಲಿ ಬ್ಲೆಸ್ಸಿಂಗ್. ಏನ್ ಮಾಡ್ಬೇಕು, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಪ್ರಾಣಿ ಕಾಣಿಸುತ್ತಾ, ಅಥವಾ ಯಾರು ನಿರ್ಗತಿಕರು ಕಾಣಿಸ್ತಾರೆ, ಅಥವಾ ಯಾರು ತುಂಬಾ ನೋವಲ್ಲಿರೋರ್ಗೆ ದೇವ್ರೇ ಇವ್ರಿಗೆ ಒಳ್ಳೇದ್ ಮಾಡಪ್ಪ, ದೇವ್ರೇ ಇವ್ರನ್ನ ಚೆನ್ನಾಗಿಟ್ಟಿರು ಅಂತ ಪ್ಲಸ್ ಮಾಡಿ. ಆ ಪ್ಲಸ್ ನಿಮ್ಮನ್ನ ತುಂಬಾ ಕಾಪಾಡುತ್ತೆ. ಓಕೆನಾ? ನಿಮ್ಗೆ ಅಲ್ಲೋಗಿ ಬಸ್ಸಲ್ಲಿ ಕೂತಿರ್ತೀರಿ, ಯಾರೋ ಒಬ್ರು ತುಂಬಾ ಕಷ್ಟಪಡ್ತಿರ್ತಾರೆ, ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಏನೋ ಒಂದು ಇದಾಗತ್ತೆ, ದೇವ್ರೇ ಅವ್ರಿಗೆ ಒಳ್ಳೇದಾಗ್ಲಿ. ಏನೋ ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇರತ್ತೆ ಫಾಸ್ಟ್ ಆಗಿ, ಅಲ್ಲಿ ಒಳಗಡೆ ಯಾರಿದಾರೋ ಗೊತ್ತಿಲ್ಲ, ಅವ್ರನ್ನ ನಂಬ್ಕೊಂಡು ಎಷ್ಟು ಜನ ಇದಾರೋ ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗ್ಲಿ. ಈ ತರ ಬ್ಲೆಸ್ ಮಾಡ್ಬೇಕು. ಕಷ್ಟದಲ್ಲಿರೋರ್ನ ನೋಡಿದ ತಕ್ಷಣ ಅವ್ರಿಗೆ ಒಳ್ಳೇದ್ ಮಾಡಿ ಅಂತ ನಿಮ್ಮ ಕಡೆಯಿಂದನೂ ಒಂದು ರೆಕಮೆಂಡ್ ಲೆಟರ್ ಕಳ್ಸೋದು ಅಂತಾರೆ. ಸೊ ಹಾಗಾಗಿ ನೋಡಿ, ಬೇರೆಯವ್ರಿಗೆ ಇವರು ಒಳ್ಳೇದ್ ಬಯಸ್ತಾ ಇದ್ದಾರೆ ಅಂತ ನಿಮ್ಮ ಜೀವನದಲ್ಲಿ ಒಳ್ಳೇದು ಸ್ಟಾರ್ಟ್ ಆಗುತ್ತೆ. ಸೊ ಬ್ಲೆಸ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದೊಂದು ಮ್ಯಾಜಿಕ್ ಮಂತ್ರ ಅಂತಾನೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ಬೇಕು. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಮೇಡಮ್ಗೆ ಒಳ್ಳೇದಾಗ್ಲಿ, ಅವ್ರು ಅನ್ಕೊಂಡಿರೋದೆಲ್ಲ ನೆರವೇರ್ಲಿ ಅಂತ ಬ್ಲೆಸ್ ಮಾಡಿ. ನಾನು ಕೂಡ ಅದೇ ರೀತಿ ನೀವು ನಾನು ಹೇಳ್ತೀನಲ್ಲ, ಪ್ರತಿ ದಿವಸ ನೀವು ಮಾಡುವಂತ ಎಲ್ಲ ಕೆಲಸಗಳಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ಲಿ, ಒಳ್ಳೇದಾಗ್ಲಿ. ಎಲ್ಲರಿಗೂ ಬ್ಲೆಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾರು ನೋಡಿ ಹೊಟ್ಟೆ ಉರಿ ಪಡಬೇಡಿ, ಎಲ್ಲರಿಗೂ ಬ್ಲೆಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇದು ತುಂಬಾ ಮ್ಯಾಜಿಕ್ ಮಾಡುತ್ತೆ ನಿಮ್ಮ ಲೈಫಲ್ಲಿ. ಇದನ್ನ ಅಳವಡಿಸ್ಕೊಂಡು ನೋಡಿ, ಆಮೇಲೆ ಹೇಳಿ. ತುಂಬಾ ಈಸಿಯಾಗಿ ಸಕ್ಸಸ್ ನೋಡಕ್ಕೆ ಇದೊಂದು ಮ್ಯಾಜಿಕ್ ಮಂತ್ರ, ಪವರ್ಫುಲ್ ಮಂತ್ರ. ಯಾರೋ ಹೆಣ್ಮಕ್ಳು ಕಷ್ಟಪಡ್ತಾ ಇರ್ತಾರೆ, ದೇವ್ರೆ ಅವ್ರಿಗೆ ಆ ಶಕ್ತಿ ಕೊಡಪ್ಪ. ರೋಡ್ ಸೈಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕಷ್ಟಪಡ್ತಿರ್ತಾರೆ, ಮಕ್ಳನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ,
ರೋಡಲ್ಲಿ ಮಕ್ಕಳನ್ನೆಲ್ಲ ಮಲಗಿಸಿ ಕೆಲಸ ಮಾಡ್ತಿರ್ತಾರೆ. ಆ ಮಕ್ಳಿಗೆ ಒಳ್ಳೆ ಆರೋಗ್ಯ ಕೊಡು, ಶಕ್ತಿ ಕೊಡು. ಆ ಹೆಣ್ಮಕ್ಳಿಗೆ ಆ ಧೈರ್ಯ, ಕೆಲಸವನ್ನ ಮಾಡೋ ಧೈರ್ಯ ಕೊಡು. ಅಷ್ಟು ಕಠಿಣವಾದ ಕೆಲಸ ಮಾಡೋ ಶಕ್ತಿ ಕೊಡು ದೇವ್ರೆ. ಪ್ಲಸ್ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರೆ. ಈ ಥರ ಹೇಳಿ. ನೀವು ಎಲ್ಲೆಲ್ಲಿ ನೋಡ್ತೀರ ಅವ್ರಿಗೆಲ್ಲ ನೀವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತಿಲ್ಲ. ನಿಮ್ಮ ಮನಸ್ಸಿಂದ ಹರಸಕ್ಕೆ ಶುರು ಮಾಡಿ. ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಅವ್ರು ಏನೇ ಕೆಟ್ಟದ್ದು ಮಾಡಿದ್ರು ನೀವು ಕೆಟ್ಟದಾಗ ಅವ್ರಿಗೆ ಹೇಳ್ಬೇಡಿ. ದೇವ್ರೆ, ಇವ್ರ ಮನಸ್ಥಿತಿ ಯಾಕೋ ಸರಿ ಇಲ್ಲ, ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ, ನನ್ನನ್ನ ಅರ್ಥ ಮಾಡ್ಕೋತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಕೊಡಪ್ಪ, ಇವ್ರಿಗೆ ಒಳ್ಳೆ ಮನಸ್ಸು ಕೊಡು, ಒಳ್ಳೆ ಬುದ್ಧಿ ಕೊಡು, ಇವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ. ಡನ್? ಓಕೆ ಮೇಡಮ್. ಹೇಳ್ತೀರಲ್ವಾ ಇನ್ಮೇಲೆ? ಓಕೆ ಓಕೆ ಮೇಡಮ್. ಎಲ್ಲರೂ ಬೇಕಂತ ಖಂಡಿತ ಕೆಟ್ಟದ್ ಮಾಡಲ್ಲ, ಅವ್ರ ಪರಿಸ್ಥಿತಿ ಹಂಗಿರುತ್ತೆ. ಅವಾಗ ಮನಸ್ಥಿತಿ ಚೇಂಜ್ ಆಗ್ತಿರುತ್ತೆ. ಏನೇನೋ ಮಾತಾಡ್ಬಿಡ್ತಾರೆ ಒಂದೊಂದ್ಸರಿ, ದುಃಖದಲ್ಲಿ, ಕಷ್ಟದಲ್ಲಿ, ನೋವಲ್ಲಿ. ಅವ್ರಿಗೆ ವಾಪಸ್ ಅವ್ರು ಹೇಳಿದ ತಕ್ಷಣ ಟಕ್ ಅಂತ ರಿಟರ್ನ್ ಹೇಳಕ್ ಹೋಗ್ಬೇಡಿ. ಇವ್ರಿಗೆ ಒಳ್ಳೆ ಮನಸ್ಥಿತಿ ಕೊಡು, ಒಳ್ಳೇದ್ ಮಾತಾಡೋ ಅಷ್ಟು ಬುದ್ಧಿ ಕೊಡು ಇವ್ರಿಗೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರಿ. ಜಾಸ್ತಿ ರಿಯಾಕ್ಷನ್ ಮಾಡಕ್ ಹೋಗ್ಬೇಡಿ. ಓಕೆ, ಡನ್. ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಹುಷಾರಾಗಿರಿ. ಲವ್ ಯು ಆಲ್. ಬಾಯ್. ಬಾಯ್ ಮೇಡಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, Thank you. ಎಲ್ಲರಿಗೂ ಥ್ಯಾಂಕ್ ಯು ಒಳ್ಳೆದಾಗಲಿ. ಯೂನಿವರ್ಸ್. ಥ್ಯಾಂಕ್ ಯು ತಸ್ತು ತತಾಸ್ತು ಯೂನಿವರ್ಸ್. ತತಾಸ್ತು. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ತಥಾಸ್ತು. ಎಲ್ಲರಿಗೂ ತಥಾಸ್ತು.